ಹಲೋ ಫ್ರೆಂಡ್ಸ್, ತಮಗೆಲ್ಲರಿಗೂ ನನ್ನ ಚಾನಲ್ಗೆ ಮತ್ತೊಮ್ಮೆ ಸುಸ್ವಾಗತ ಕೋರುತ್ತಾ ಈ ದಿನ ನಾವು 2ನೇ ತರಗತಿಯ ಎನ್ವೈರ್ನಮೆಂಟಲ್ ಸ್ಟಡೀಸ್ ಟೆಕ್ಸ್ಟ್ ಬುಕ್ ವರ್ಕ್ ಬುಕ್ ಇದು. ಇಟ್ಸ್ ಅ ರಿವೈಸ್ಡ್ ಸಿಲೆಬಸ್ ಇಂಗ್ಲಿಷ್ ಮೀಡಿಯಂ ಬೈಲಿಂಗ್ವೇಲ್ ಇಂಗ್ಲಿಷ್ ಆ್ಯಂಡ್ ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಭಾಷೆಯಲ್ಲಿ ಇರುವಂತಹ ಒಂದು ಪರಿಸರ ಅಧ್ಯಯನವನ್ನು 2ನೇ ತರಗತಿಯ ಒಂದು ಪರಿಸರ ಅಧ್ಯಯನವನ್ನು ನೋಡೋಣ. ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಈ ವಿಡಿಯೋದಲ್ಲಿ ನಾನು ಲೆಸನ್ ನಂಬರ್ 1 ಮೈ ಹ್ಯಾಪಿ ಫ್ಯಾಮಿಲಿ ಮತ್ತು ಲೆಸನ್ ನಂಬರ್ 2 ಅನಿಮಲ್ಸ್ ಅರೌಂಡ್ ಅಸ್ ಈ ಎರಡೂ ಪಾಠಗಳನ್ನು ಕವರ್ ಮಾಡಿದ್ದೀನಿ. ಸೊ ಬನ್ನಿ, ಆಕ್ಟಿವಿಟಿ 1, ಲುಕ್ ಅಟ್ ದ ಪಿಕ್ಚರ್ ಬಿಲೋ. ಡು ಯು ರಿಮೆಂಬರ್ ರಾಧಾಸ್ ಫ್ಯಾಮಿಲಿ? ಓಕೆ, ಕೆಳಗಿನ ಚಿತ್ರವನ್ನು ನೋಡಿ. ನಿಮಗೆ ರಾಧಾಳ ಕುಟುಂಬದ ನೆನಪಿದೆಯೇ ಅಂತ ಹೇಳಿ. ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಈ ಒಂದು ಪಿಕ್ಚರ್ ಇತ್ತು. ಸೊ ಹಾಗಾಗಿಬಿಟ್ಟು ರಾಧಾಳ ಕುಟುಂಬ ನೆನಪಿದೆಯೇ ಅಂತ ನೆನಪು ಮಾಡ್ತಾ ಇದ್ದಾರೆ. ಅದಕ್ಕೆ ರಿಲೇಟೆಡ್ ಆಗಿ ಕ್ವಶನ್ಸ್ ಇದೆ. ನಾವು ಟೆಲ್ ಮಿ ಚಿಲ್ಡ್ರನ್, ವಾಟ್ ಆರ್ ರಾಧಾಸ್ ಪೇರೆಂಟ್ಸ್ ಡೂಯಿಂಗ್? ಒನ್ ಥಿಂಗ್ ಯು ಶುಡ್ ರಿಮೆಂಬರ್ ದ್ಯಾಟ್. ಇಲ್ಲಿ ಕ್ವಶನ್ಸ್ಗಳನ್ನು ಕೇಳ್ತಾ ಇದ್ದಾರೆ ಅಷ್ಟೇ, ಆನ್ಸರ್ಸ್ಗಳನ್ನು ಮಾಡಬೇಕಷ್ಟೇ ಮಕ್ಕಳು, ಅದನ್ನು ಬರಿಬೇಕು ಅಂತ ಏನಿಲ್ಲ. ಸೊ ಆದ್ರೂ ಸಹ ನೀವು ಒಂದು ವೇಳೆ ಇಂಟ್ರೆಸ್ಟೆಡ್ ಆಗಿದ್ದರೆ ನಾನು ಇಲ್ಲಿ ಆನ್ಸರ್ಗಳನ್ನು ಬರೆದಿದ್ದೀನಿ ನೋಡಿ. ವಾಟ್ ಆರ್ ರಾಧಾಸ್ ಪೇರೆಂಟ್ಸ್ ಡೂಯಿಂಗ್? ಆ ಪಿಕ್ಚರಲ್ಲಿ ರಾಧಾನ ತಂದೆ ತಾಯಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ, ರಾಧಾಸ್ ಫಾದರ್ ಈಸ್ ಕ್ಯಾರಿಯಿಂಗ್ ಗ್ರಾಸ್, ಹರ್ ಮದರ್ ಈಸ್ ಕಟ್ಟಿಂಗ್ ದ ಕ್ರಾಪ್. ತಂದೆ ಆ ಒಂದು ಏನದು ಹುಲ್ಲಿನ ಒಂದು ಹುಲ್ಲನ್ನು ಎತ್ಕೊಂಡು ಹೋಗ್ತಾ ಇದ್ದಾರೆ, ತಾಯಿ ಬೆಳೆಯನ್ನು ಕಟ್ ಮಾಡ್ತಾ ಇದ್ದಾರೆ, ಹುಲ್ಲನ್ನೇ ಕಟ್ ಮಾಡ್ತಾ ಇದ್ದಾರೆ ಅಂತ. ಓಕೆ, ನೆಕ್ಸ್ಟ್ ಕ್ವಶನ್, ವಾಟ್ ಆರ್ ರಾಧಾಸ್ ಗ್ರ್ಯಾಂಡ್ ಪೇರೆಂಟ್ಸ್ ಡೂಯಿಂಗ್ ಇನ್ ದ ಪಿಕ್ಚರ್? ಆ ಒಂದು ಪಿಕ್ಚರಲ್ಲಿ ಅವಳ ಒಂದು ಗ್ರ್ಯಾಂಡ್ ಪೇರೆಂಟ್ಸ್ ಏನು ಮಾಡ್ತಿದ್ದಾರೆ ಅಂದರೆ, ಹರ್ ಗ್ರ್ಯಾಂಡ್ ಮದರ್ ಈಸ್ ಕಟ್ಟಿಂಗ್ ವೆಜಿಟೇಬಲ್ಸ್ ಆ್ಯಂಡ್ ಗ್ರ್ಯಾಂಡ್ ಫಾದರ್ ಈಸ್ ಮಿಲ್ಕಿಂಗ್ ದ ಕೌ. ಹಾಲನ್ನು ಕರೀತಾ ಇದ್ದಾರೆ. ಓಕೆ, ನೆಕ್ಸ್ಟ್, ಶೇರ್ ಎನಿ ಒನ್ ಸೆಂಟೆನ್ಸ್ ಅಬೌಟ್ ದಿಸ್ ಪಿಕ್ಚರ್. ಈ ಒಂದು ಪಿಕ್ಚರ್ ಬಗ್ಗೆ ಏನಾದರೂ ಒಂದು ನೋಡಿದ ತಕ್ಷಣ ಏನು ಅನ್ನಿಸ್ತಿದೆ ಅಂದರೆ, ರಾಧಾ ಹ್ಯಾಸ್ ಎ ಹ್ಯಾಪಿ ಫ್ಯಾಮಿಲಿ. ಎಲ್ಲರೂ ವರ್ಕ್ ಮಾಡ್ತಾ ಇದ್ದಾರೆ, ಎಲ್ಲರೂ ಶಿಸ್ತಾಗಿ ತಮ್ಮ ಕೆಲಸ ತಮ್ಮ ಜವಾಬ್ದಾರಿಯನ್ನು ಮಾಡ್ತಾ ಇದ್ದಾರೆ. ಸೊ ದಟ್ಸ್ ವೈ ರಾಧಾ ಹ್ಯಾಸ್ ಎ ಹ್ಯಾಪಿ ಫ್ಯಾಮಿಲಿ. ನೆಕ್ಸ್ಟ್ ಕ್ವಶನ್, ಹೂ ಆಲ್ ಆರ್ ದೇರ್ ಇನ್ ಯುವರ್ ಫ್ಯಾಮಿಲಿ? ಈಗ ನಿಮ್ಮ ಮನೆಯಲ್ಲಿ ಹೇಳಬೇಕು ಯಾರ್ಯಾರಿದ್ದಾರೆ ಅಂತ. ದೇರ್ ಆರ್ ಮೈ ಫಾದರ್, ಮದರ್, ಗ್ರ್ಯಾಂಡ್ ಫಾದರ್, ಗ್ರ್ಯಾಂಡ್ ಮದರ್ ಆ್ಯಂಡ್ ಮೀ ಇನ್ ಮೈ ಫ್ಯಾಮಿಲಿ. ಓಕೆ, ನಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ಅಂತ ಬರೆದಿದ್ದೀನಿ. ನಿಮ್ಮ ಮನೇಲಿ ಇನ್ನೂ ಬ್ರದರ್ ಇರ್ತಾರೆ, ಸಿಸ್ಟರ್ ಇರ್ತಾರೆ. ಸೊ ಆ್ಯಡ್ ದಿಸ್. ನೆಕ್ಸ್ಟ್, ಹೌ ಡು ಯು ಹೆಲ್ಪ್ ದೆಮ್? ಡು ಯು ಹೆಲ್ಪ್ ಯುವರ್ ಮದರ್ ಆ್ಯಂಡ್ ಫಾದರ್ ಅಟ್ ಹೋಮ್ ಅಂತ 5ನೇ ಕ್ವಶನ್. ಎಸ್ ಐ ಡು. ನಾವು 2ನೇ ಕ್ಲಾಸ್ ಆಗಿದ್ದಾರೆ ಅಂತ ಹೇಳಿಬಿಟ್ಟು ನೋ ಅಂತ ಹೇಳ್ಬಿಟ್ಟು ಪಡಲ್ಲ, ಏನಾದರೂ ಒಂದು ಸ್ವಲ್ಪ ಆದರೂ ಕೆಲಸ ಮಾಡಿಕೊಟ್ಟೆ ಕೊಡ್ತೀವಲ್ವಾ. ಎಸ್ ಐ ಡು. ನೆಕ್ಸ್ಟ್ ಕ್ವಶನ್, ಹೌ ಡು ಯು ಹೆಲ್ಪ್ ದೆಮ್? ಏನು ಮಾಡ್ತೀರಾ? ಐ ಹೆಲ್ಪ್ ದೆಮ್ ಬೈ ಕೀಪ್ ಮೈ ಬುಕ್ಸ್ ನೀಟ್ಲಿ. ಅಷ್ಟಾದರೂ ಮಾಡ್ತೀವಲ್ವಾ, ಹೋಮ್ವರ್ಕ್ ಎಲ್ಲ ಮಾಡಿಕೊಂಡು ನಾವು ಇಡ್ತೀವಲ್ವಾ. ಸೊ ಐ ಹೆಲ್ಪ್ ದೆಮ್ ಬೈ ಕೀಪ್ ಮೈ ರೂಮ್ ನೀಟ್ಲಿ, ಅವರ್ ರೂಮ್ ನೀಟ್ಲಿ. ಓಕೆ, ನೆಕ್ಸ್ಟ್, ಐ ಹೆಲ್ಪ್ ದೆಮ್ ಬೈ ಕೀಪ್ ಮೈ ಬುಕ್ಸ್ ನೀಟ್ಲಿ. ಸಿಂಪಲ್ ಆಗಿ. ಶೇರ್ ಸಮ್ ಮೋರ್ ಥಿಂಗ್ಸ್ ಅಬೌಟ್ ಯುವರ್ ಫ್ಯಾಮಿಲಿ. ಇನ್ನೂ ನಿಮ್ಮ ಒಂದು ಫ್ಯಾಮಿಲಿ ಬಗ್ಗೆ ಏನಾದರೂ ಹೇಳಿ ಅಂತ ಅಂದರೆ, ವಿ ಲವ್ ಆ್ಯಂಡ್ ಹೆಲ್ಪ್ ಈಚ್ ಅದರ್. ನಾವು ಒಬ್ಬರು ಪ್ರೀತಿಸ್ತೇವೆ. ಆಮೇಲೆ ನೆಕ್ಸ್ಟು ಒಬ್ಬರು ಸಹಾಯ ಮಾಡ್ತೇವೆ. ವಿ ಈಟ್ ಟುಗೆದರ್. ನಾವೆಲ್ಲರೂ ಜೊತೆಗೂಡಿ ಊಟ ಮಾಡ್ತೇವೆ. ಆ್ಯಂಡ್ ಸೆಲೆಬ್ರೇಟ್ ಫೆಸ್ಟಿವಲ್ಸ್ ಹ್ಯಾಪಿಲಿ. ಸಂತೋಷದಿಂದ ಹಬ್ಬಗಳನ್ನು ಆಚರಿಸ್ತೇವೆ. ಓಕೆ, ನೆಕ್ಸ್ಟ್ ಆಕ್ಟಿವಿಟಿ 2 ನೋಡೋಣ. ಲುಕ್ ಅಟ್ ದ ಪಿಕ್ಚರ್ ಬಿಲೋ. ಇಲ್ಲಿ ಒಂದು ಪಿಕ್ಚರನ್ನು ಕೊಟ್ಟಿದ್ದಾರೆ. ಸೊ ವಾಟ್ ಈಸ್ ಹ್ಯಾಪ್ನಿಂಗ್ ಇನ್ ದ ಪಿಕ್ಚರ್? ಈ ಚಿತ್ರದಲ್ಲಿ ಏನು ನಡೀತಾ ಇದೆ ಅಂತ ಹೇಳಬೇಕು. ಸೊ ನಾನು ಸ್ವಲ್ಪ ಝೂಮ್ ಮಾಡ್ತೀನಿ, ಯಾಕೆ ಅಂತಂದರೆ ಪಿಕ್ಚರ್ ಕಾಣಿಸ್ಲಿ ನಿಮಗೆ. ಫೈನ್. ಗ್ರ್ಯಾಂಡ್ ಫಾದರ್ ಈಸ್ ಪ್ಯಾಕಿಂಗ್ ದ ಸ್ಕೂಲ್ ಬ್ಯಾಗ್ಸ್ ಒಂದು ಕೊಟ್ಟಿದ್ದಾರೆ ಅವರು. ಸೊ ನೀವು ನೋಡ್ಬೋದು, ಇಲ್ಲಿ ಇಂಗ್ಲೀಷಲ್ಲೇ ಕೊಟ್ಟಿದ್ದಾರೆ. ಗ್ರ್ಯಾಂಡ್ ಫಾದರ್ ಈಸ್ ಪ್ಯಾಕಿಂಗ್ ದ ಸ್ಕೂಲ್ ಬ್ಯಾಗ್ ಅಲ್ವಾ. ಗ್ರ್ಯಾಂಡ್ ಮದರ್ ಈಸ್ ಹೆಲ್ಪಿಂಗ್ ಟು ವಿಯರ್ ಕ್ಲಾತ್ಸ್. ಅವರು ಬಟ್ಟೆಯನ್ನು ಆ ಹುಡುಗಿ ಉಡಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಮದರ್ ಈಸ್ ಕೂಂಬಿಂಗ್ ಹರ್ ಡಾಟರ್ಸ್ ಹೇರ್. ಓಕೆ, ಅವರ ಮಗಳ ಒಂದು ತಲೆಯನ್ನು ಬಾಚ್ತಾ ಇದ್ದಾರೆ. ಫಾದರ್ ಈಸ್ ಬಾತಿಂಗ್ ಹಿಸ್ ಸನ್. ಅಪ್ಪಾಜಿ ಮಗನನ್ನು ಸ್ನಾನ ಮಾಡಿಸ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್, ಹೂ ಹೆಲ್ಪ್ ಯು ಇನ್ ಡೂಯಿಂಗ್ ದೀಸ್ ಆ್ಯಕ್ಟಿವಿಟೀಸ್ ಅಟ್ ಹೋಮ್? ಈ ಎಲ್ಲ ಕೆಲಸ ಮಾಡೋಕ್ಕೆ ನಿಮ್ಮನೇಲಿ ಯಾರು ಹೆಲ್ಪ್ ಮಾಡ್ತಾರೆ ಅಂತಂದರೆ, ಮೈ ಮದರ್, ನನ್ನ ತಾಯಿ, ಸಿಸ್ಟರ್. ಇನ್ನೂ ಬೇಕಾದರೆ ಯಾರಾದರೂ ಮಾಡ್ತಾ ಇದ್ರೆ ಅಥವಾ ಗ್ರ್ಯಾಂಡ್ ಮದರ್ ಇದ್ದರೆ ಬರಿಬಹುದು. ಡು ಯು ಥಿಂಕ್ ಈಚ್ ಫ್ಯಾಮಿಲಿ ಮೆಂಬರ್ ಈಸ್ ಇಂಪಾರ್ಟೆಂಟ್? ವೈ ಡು ಯು ಥಿಂಕ್ ಸೊ? ಕುಟುಂಬದ ಪ್ರತಿ ಸದಸ್ಯರು ಮುಖ್ಯ ಅಂತ ನಿಮಗೆ ಅನಿಸತ್ತಾ? ಯಾಕೆ ಅನಿಸತ್ತೆ? ಎಸ್, ನನಗೆ ಅನಿಸತ್ತೆ. ಎಸ್, ಆಲ್ ದ ಫ್ಯಾಮಿಲಿ ಮೆಂಬರ್ಸ್ ಆರ್ ಇಂಪಾರ್ಟೆಂಟ್. All the family members, because all the family members play their role in our family. So all are important. ಎಲ್ಲರೂ ತಮ್ಮ ಒಂದು ಜವಾಬ್ದಾರಿಗಳನ್ನು ಇದ್ದಾರೆ ಅಂತ ಅಂದರೆ ಏನಾದರೂ ಒಂದು ಜವಾಬ್ದಾರಿ ಮಾಡ್ತಾರಲ್ವ. ಸೊ ವಯಸ್ಸಾದವರು, ಅಜ್ಜಿ ಆಗಿಬಿಡೋದು, ತಮ್ಮ ಒಂದು ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟಾದರೂ ಕೆಲಸ ಮಾಡ್ತಾರೆ. ಸೊ ಹಾಗಾಗಿಬಿಟ್ಟು ಆಲ್ ಫ್ಯಾಮಿಲಿ ಮೆಂಬರ್ಸ್ ಪ್ಲೇ ದೇರ್ ಓನ್ ರೋಲ್ ಇನ್ ಅವರ್ ಫ್ಯಾಮಿಲಿ. ಅವರ ರೋಲನ್ನು ಅವರು ನಿಭಾಯಿಸ್ತಾ ಇದ್ದಾರೆ. ಸೊ ದೇ ಆರ್ ಆಲ್ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಆಕ್ಟಿವಿಟಿ 3 ಬರೋಣ. ಕೆಳಗಿನ ಚಿತ್ರವನ್ನು ನೋಡಿ ಒಂದು ಕಥೆಯನ್ನು ಹೇಳಲು ಪ್ರಯತ್ನಿಸಿ. ಓಕೆ, ಇಲ್ಲಿ ಚಿತ್ರ ಇದೆ.
ಓಕೆ, ಇಲ್ಲಿ ಒಂದು ಕತೆ ಸೃಷ್ಟಿಯಾಗಿದೆ, ನೀವು ನೋಡಬಹುದು. ಅಜ್ಜಿ ಭಾಳ ಹುಷಾರಿಲ್ಲ, ಅವರ ಮೊಮ್ಮಗ ಅದನ್ನು ನೋಡಿದ್ದಾನೆ. ಸೊ ಹಿ ಕಾಲ್ ದ ಡಾಕ್ಟರ್, ಅವರು ಡಾಕ್ಟ್ರನ್ನ ಕರ್ಕೊಂಬಂದಿದ್ದಾನೆ. ಸೊ ನೆಕ್ಸ್ಟ್ ಇಲ್ಲಿ ಡಾಕ್ಟರ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಸೊ ಈಗ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಬಂದುಬಿಟ್ಟು ಅಜ್ಜಿ ಹತ್ರ ನಿಂತ್ಕೊಂಡಿದ್ದಾರೆ. ಓಕೆ, ನೆಕ್ಸ್ಟ್ ವಾಯ್ಸ್ ಗ್ರ್ಯಾಂಡ್ ಮದರ್ ಸ್ಲೀಪಿಂಗ್, ಯಾಕೆ ಮಲ್ಕೊಂಡಿದ್ದಾರೆ ಅಜ್ಜಿ? ಗ್ರ್ಯಾಂಡ್ ಮದರ್ ವಾಸ್ ಸಿಕ್ ಅಲ್ವಾ, ಅವ್ರಿಗೆ ಹುಷಾರಿಲ್ಲ. ವಾಟ್ ಡಿಡ್ ರಾಜು ಡೂ ಟು ಹೆಲ್ಪ್ ಹಿಸ್ ಗ್ರ್ಯಾಂಡ್ ಮದರ್, ಅಜ್ಜಿಗೋಸ್ಕರ ರಾಜು ಏನು ಮಾಡ್ದ? ರಾಜು ಕಾಲ್ ಡಾಕ್ಟರ್ ಟು ಟ್ರೀಟ್ ಹಿಸ್ ಗ್ರ್ಯಾಂಡ್ ಮದರ್, ಅಜ್ಜಿನ ಆರೋಗ್ಯವನ್ನು ನೋಡೋಕ್ಕೆ ಅಂತ ಹೇಳಿಬಿಟ್ಟು ಡಾಕ್ಟರನ್ನ ಕರ್ಕೊಂಬಂದ. ಹೌ ಡು ಯು ಹೆಲ್ಪ್ ಯುವರ್ ಫ್ಯಾಮಿಲಿ ಮೆಂಬರ್ಸ್, ಯಾವ ರೀತಿಯಾಗಿ ನೀನು ಫ್ಯಾಮಿಲಿ ಮೆಂಬರ್ಸಲ್ಲಿ ಹೆಲ್ಪ್ ಮಾಡ್ತೀಯ ಅಂತಂದರೆ, ಐ ಹೆಲ್ಪ್ ಇನ್ ಕ್ಲೀನಿಂಗ್, ನಾನು ಮನೆಯನ್ನು ಸ್ವಚ್ಛವಾಗಿ ಇಟ್ಕೊಳಕ್ಕೆ ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಬರ್ತೀನಿ. ನೆಕ್ಸ್ಟ್ ಕಮಿಂಗ್ ಟು ದ ಲುಕ್ ಅಟ್ ದ ಪಿಕ್ಚರ್ ಬಿಲೋ ಆ್ಯಕ್ಟಿವಿಟಿ 4, ಈ ಕೆಳಗಿನ ಚಿತ್ರಗಳನ್ನು ನೋಡಿ ಅಜ್ಜಿ ಹೇಳ್ತಾ ಇದ್ದಾರೆ ಐ ಆಮ್ ಫೀಲಿಂಗ್ ಥರ್ಸ್ಟಿ, ಅಜ್ಜ ಹೇಳ್ತಿದ್ದಾರೆ ಮೈ ಲೆಗ್ ಇಸ್ ಪೇನಿಂಗ್. ಓ, ಇಲ್ಲಿ ಒಂದು ಹುಡುಗಿ ಸ್ಕೂಲ್ ಹತ್ರ ಬಿದ್ದಿದ್ದಾಳೆ, ಓ ಮಾ ಅಂತ ಹೇಳಿ, ಅಮ್ಮ ಅಂತಾರಲ್ಲ ಆ ರೀತಿಯಾಗಿ. ಇಲ್ಲಿ ಒಂದು ಹುಡುಗ ವೀಲ್ ಚೇರಲ್ಲಿ ಸ್ಕೂಲಿಗೆ ಬರ್ತಾ ಇದ್ದಾನೆ. ಇಟ್ ಈಸ್ ಡಿಫಿಕಲ್ಟ್ ಟು ಕ್ರಾಸ್ ದ ರೋಡ್, ಈ ರೋಡನ್ನು ಕ್ರಾಸ್ ಮಾಡೋಕ್ಕೆ ಅವನಿಗೆ ಕಷ್ಟ ಆಗ್ತಾ ಇದೆ. ಸೊ ವಾಟ್ ವಿಲ್ ಯು ಡೂ ಇನ್ ಸಚ್ ಸಿಚುವೇಶನ್, ನೀವೇನು ಮಾಡ್ತೀರಾ? ಸೊ ಮೊದಲನೇದಾಗಿ ಐ ಆಮ್ ಫೀಲಿಂಗ್ ಥರ್ಸ್ಟಿ ಅಂತಾರಲ್ಲ, ಆ ಟೈಮಲ್ಲಿ ನಾನೇನು ಮಾಡ್ತೀನಿ, ಐ ವಿಲ್ ಗಿವ್ ವಾಟರ್ ಟು ದ ಥರ್ಸ್ಟಿ ಓಲ್ಡ್ ವುಮೆನ್. ಅವ್ರು ನೀರು ಕೇಳ್ತಾ ಇದ್ದಾರೆ, ನನಗೆ ಬಾಯಾರಿಕೆ ಆಗ್ತಾ ಇದೆ ಅಂದರೆ ನಾವೇನು ಮಾಡ್ತೀವಿ, ಐ ವಿಲ್ ಗಿವ್ ವಾಟರ್ ಟು ದ ಥರ್ಸ್ಟಿ ಓಲ್ಡ್ ವುಮೆನ್, ನಾನು ನೀರು ಕೊಡ್ತೀನಿ ಅವರ ಬಾಯಾರಿಕೆಯನ್ನು ನೀಗ್ಸೋಕ್ಕೆ. ನೆಕ್ಸ್ಟ್ ಇಲ್ಲಿ ಅಜ್ಜ ಇದು ಮಾಡಿದ್ರು ಏನಂತ ಹೇಳಿಬಿಟ್ಟು, ಮೈ ಲೆಗ್ ಇಸ್ ಪೇನಿಂಗ್, ನನ್ನ ಕಾಲು ನೋವ್ತಾ ಇದೆ ಅಂತ. ಐ ವಿಲ್ ಹೆಲ್ಪ್ ದ ಓಲ್ಡ್ ಮ್ಯಾನ್ ವಿತ್ ಲೆಗ್ ಪೇನ್, ಐ ವಿಲ್ ಹೆಲ್ಪ್ ದ ಓಲ್ಡ್ ಮ್ಯಾನ್ ವಿತ್ ಲೆಗ್ ಪೇನ್. ನಾನು ಅವರಿಗೆ ಏನು ಮಾಡಬೇಕು ಅಂತ ಅವ್ರು ಏನು ಹೇಳ್ತಾರಲ್ವ. ಸೊ ಲೆಗ್ ಪೇನ್ ಇದೆ ಅಂತ ಅಂದರೆ ಏನು ಮಾಡಲಿ ಅಂತ ಕೇಳ್ತೀವಿ. ಸೊ ಡಾಕ್ಟರ್ನ ಕರ್ಕೊಂಬರ್ರಿ ಅಥವಾ ದೊಡ್ಡವ್ರನ್ನ ಕರ್ಕೊಂಬರ್ರಿ ಅಥವಾ ಒಂದು ಮುಲಾಮ್ ತಂದು ಹಚ್ಚು ಅಂತ ಹೇಳ್ತಾರಲ್ವ. ಸೊ ಅದನ್ನು ಹೇಳಿದ್ದೆ, ಅವರ ಲೆಗ್ ಪೇನ್ ಸರಿ ಆಗೋಕ್ಕೋಸ್ಕರ ನಾನು ಅವರಿಗೆ ಹೆಲ್ಪ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಒನ್ ಈಸ್ ಇಲ್ಲಿ ಒಂದು ಹುಡುಗಿ ಬಿದ್ದು ಬಿಟ್ಟಿದ್ದಾಳೆ ಶಾಲೆ ಹತ್ರ. ಐ ವಿಲ್ ಹೆಲ್ಪ್ ದ ಚೈಲ್ಡ್ ಹೂ ಹ್ಯಾಸ್ ಫಾಲನ್ ಡೌನ್ ಟು ಗೆಟ್ ಅಪ್, ಅವಳು ಎದ್ದೇಳಕ್ಕೋಸ್ಕರ ಕೈ ಹಿಡಿದು ಎದ್ದೇಳಿಸ್ತೀನಿ. ನಗೋದನ್ನು ಬಿಟ್ಟು, ಬಿದ್ದಿದ್ದಾಳೆ ಅಂತ ಹೇಳಿಬಿಟ್ಟು ನಗೋದನ್ನು ಬಿಟ್ಟು ಅವಳು ಎದ್ದೇಳಕ್ಕೆ ಸಹಾಯ ಮಾಡ್ತೇನೆ. ನೆಕ್ಸ್ಟ್ ಈ ಒಂದು ಹುಡುಗ ವೀಲ್ ಚೇರಲ್ಲಿ ಬರ್ತಾ ಇದ್ದಾನಲ್ಲ, ಅವನಿಗೆ ಐ ವಿಲ್ ಹೆಲ್ಪ್ ದ ಪರ್ಸನ್ ಕ್ರಾಸ್ ದ ರೋಡ್ ಸೇಫ್ಲಿ, ಸೇಫ್ ಆಗಿ ರೋಡನ್ನು ಕ್ರಾಸ್ ಮಾಡೋಕ್ಕೆ ನಾನು ಹೆಲ್ಪ್ ಮಾಡ್ತೇನೆ. ಓಕೆ, ನೋಡಿ ಇಲ್ಲಿ ಮಾಡ್ತಾ ಇದ್ದಾರೆ, ಸೊ ಅದನ್ನೇ ನಾವು ಬರಿಬೇಕಾಗತ್ತೆ. ಓಕೆ ಫೈನ್. ನೆಕ್ಸ್ಟ್ ಆ್ಯಕ್ಟಿವಿಟಿ 5. ಆ್ಯಕ್ಟಿವಿಟಿ 5ಅಲ್ಲಿ ಸಿಂಗ್ ಆ್ಯಂಡ್ ಎಂಜಾಯ್ ಅಂತ ಕೊಟ್ಟಿದ್ದಾರೆ. ಎಲ್ಡರ್ಸ್ ನೀಡ್ ಅವರ್ ಹೆಲ್ಪ್, ಸಿಕ್ ನೀಡ್ ಅವರ್ ಕೇರ್. ಹಿರಿಯರಿಗೆ ನಮ್ಮ ಒಂದು ಹೆಲ್ಪ್ ಸಹಾಯ ಬೇಕಂತೆ, ಆರೋಗ್ಯ ಇಲ್ಲದವರಿಗೆ ನಮ್ಮ ಆರೈಕೆ ಬೇಕಂತೆ. ಲರ್ನ್ ಟು ಶೇರ್ ಆ್ಯಂಡ್ ಹೆಲ್ಪ್, ನೀವು ಶೇರ್ ಮಾಡೋದನ್ನು, ಹಂಚ್ಕೊಳ್ಳೋದನ್ನು ಮತ್ತು ಸಹಾಯ ಮಾಡೋದನ್ನು ಕಲೀರಿ. ವಿತ್ ಲಾಟ್ಸ್ ಆಫ್ ಲವ್ ಆ್ಯಂಡ್ ಕೇರ್, ಪ್ರೀತಿಯಿಂದ, ಸುಮ್ಮನೆ ನಾವು ಮಾಡಬೇಕು ಅಂತ ಹೇಳಿಬಿಟ್ಟು ಸಿಟ್ಟು ಮಾಡ್ಕೊಂಡು ಮಾಡೋದಲ್ಲ, ಪ್ರೀತಿಯಿಂದ ಮತ್ತು ತುಂಬ ಒಂದು ಆರೈಕೆಯಿಂದ ಮಾಡಿ ಅಂತ ಕೊಡಿದೆ. ಓಕೆ, ಆ್ಯಕ್ಟಿವಿಟಿ 6 ರಿಲೇಟೆಡ್ ಟು ದಿಸ್ ಪೋಯಮ್. ಡಿಡ್ ಯು ಎಂಜಾಯ್ ಸಿಂಗಿಂಗ್ ದ ರೈಮ್? ಸೊ ಬರಿಬೇಕು, ಎಸ್ ಐ ಡಿಡ್, ನನಗಿಷ್ಟ ಆಯಿತು, ನಾನು ಎಂಜಾಯ್ ಮಾಡಿದೆ. ವೆನ್ ಡು ಯು ಎಂಜಾಯ್ ವಿತ್ ಯುವರ್ ಫ್ಯಾಮಿಲಿ? ನೀನು ಕುಟುಂಬದೊಂದಿಗೆ ನೀವು ಯಾವಾಗ ಖುಷಿಯಾಗಿರ್ತೀರಾ, ಸಂತೋಷವಾಗಿರ್ತೀರಾ ಅಂತಂದರೆ, ಐ ಎಂಜಾಯ್ ವಿತ್ ಮೈ ಫ್ಯಾಮಿಲಿ ಡ್ಯೂರಿಂಗ್ ಹಾಲಿಡೇಸ್ ಆ್ಯಂಡ್ ಫೆಸ್ಟಿವಲ್. ಡ್ಯೂರಿಂಗ್ ರಜೆ ಬಿಟ್ಟಾಗ ಅಥವಾ ಯಾವುದಾದ್ರೂ ಹಬ್ಬ ಇದ್ದಾಗ ನಾನು ಭಾಳ ಎಂಜಾಯ್ ಮಾಡ್ತೀನಿ ನನ್ನ ಫ್ಯಾಮ್ಲಿ ಜೊತೆಗೆ. ಡೂ ಯು ಲೈಕ್ ಸ್ಪೆಂಡಿಂಗ್ ಟೈಮ್ ವಿತ್ ಯುವರ್ ಫ್ಯಾಮಿಲಿ ಡ್ಯೂರಿಂಗ್ ಫೆಸ್ಟಿವಲ್ಸ್? ನಿನಗೆ ಹಬ್ಬದ ದಿನಗಳಲ್ಲಿ ನಿನ್ನ ಕುಟುಂಬದ ಜೊತೆಗೆ ಕಾಲ ಕಳೆಯೋದು ನಿನಗೆ ಇಷ್ಟನಾ? ಎಸ್ ಐ ಡು, ಯಾರಿಗಿಷ್ಟ ಇಲ್ಲ, ಎಲ್ಲರಿಗೂ ಇಷ್ಟ ಅಲ್ವಾ. ನೆಕ್ಸ್ಟ್, ಕ್ಯಾನ್ ಯು ಟೆಲ್ ಮೀ ದ ಫೆಸ್ಟಿವಲ್ಸ್ ಯು ಸೆಲೆಬ್ರೇಟ್ ಅಟ್ ಹೋಮ್? ನಿಮ್ಮ ಮನೆಯಲ್ಲಿ ಆಚರಿಸುವ ಹಬ್ಬಗಳನ್ನು ಹೇಳ್ತೀಯಾ? ವಿ ಸೆಲೆಬ್ರೇಟ್ ದೀಪಾವಳಿ, ಉಗಾದಿ, ದಸರಾ ಆ್ಯಂಡ್ ಸಂಕ್ರಾಂತಿ. ಓಕೆ, ನೆಕ್ಸ್ಟ್, ಶೇರ್ ಸಮಥಿಂಗ್ ಅಬೌಟ್ ಅ ಫೆಸ್ಟಿವಲ್ ಸೆಲೆಬ್ರೇಟೆಡ್ ಇನ್ ಯುವರ್ ಹೋಮ್. ನಿಮ್ಮ ಮನೆಯಲ್ಲಿ ನೀನು ಆಚರಿಸ್ತಿದೆಯಲ್ಲ ಆ ಯಾವುದಾದ್ರೂ ಒಂದು ಹಬ್ಬದ ಬಗ್ಗೆ ಹೇಳ್ತೀಯಾ? ಸೊ ನಾನು ದೀಪಾವಳಿ ಬಗ್ಗೆ ಹೇಳ್ತಾ ಇದ್ದೀನಿ. ವಿ ಸೆಲೆಬ್ರೇಟ್ ದೀಪಾವಳಿ, ವಿ ಕ್ಲೀನ್ ಅವರ್ ಹೌಸ್, ಮನೆ ಕ್ಲೀನ್ ಮಾಡ್ಕೊತೀವಿ. ಲೈಟ್ ಲ್ಯಾಂಪ್ಸ್, ಆ ಒಂದು ಲೈಟ್ ಲ್ಯಾಂಪ್ಸನ್ನು ಬೆಳಗಿಸ್ತೀವಿ, ಹಣತೆಗಳನ್ನು. ವಿಯರ್ ಕ್ಲೋತ್ಸ್, ನ್ಯೂ ಕ್ಲೋತ್ಸ್, ಹೊಸ ಹೊಸ ಬಟ್ಟೆಗಳನ್ನು ಹಾಕ್ಕೊಳ್ತೀವಿ. ಆ್ಯಂಡ್ ಶೇರ್ ಸ್ವೀಟ್ಸ್, ಸಿಹಿಯನ್ನು ಹಂಚ್ತೀವಿ. ಓಕೆ, ನೆಕ್ಸ್ಟ್, ದಟ್ ಈಸ್ ಆ್ಯಕ್ಟಿವಿಟಿ 7 ಹಿಯರ್. ಇಲ್ಲಿ ಆ್ಯಕ್ಟಿವಿಟಿ 7ಅಲ್ಲಿ ಐ ಆಮ್ ಪೂರ್ವಿ, ವಿ ಸೆಲೆಬ್ರೇಟ್ ದಿವಾಲಿ. ಇವ್ರ ಜೊತೆಗೆ ಮಾತಾಡ್ತಾ ಇದ್ದಾರೆ. ನಾನು ಅವಳ ಬಗ್ಗೆ ಹೇಳ್ತಾ ಇದ್ದಾಳೆ, ಅವಳ ಯಾವ ಒಂದು ಹಬ್ಬವನ್ನು ಆಚರಿಸ್ತಾರೆ ಅಂತ ಹೇಳ್ಬಿಟ್ಟು. ನಾನು ದೀಪಾವಳಿಯನ್ನು ಆಚರಿಸ್ತೀನಂತೆ. ದಿವಾಲಿ ಇಸ್ ನಥಿಂಗ್ ಬಟ್ ದೀಪಾವಳಿ. ವಿ ಲೈಟ್ ಲ್ಯಾಂಪ್ಸ್, ನಾನು ಹಣತೆಯನ್ನು ಬೆಳಗಿಸ್ತೇನೆ. ವಿ ಪುಟ್ ಅಕ್ಷದೀಪ ಅಟ್ ದ ಎಂಟ್ರೆನ್ಸ್ ಆಫ್ ಅವರ್ ಹೌಸ್. ಆ ಒಂದು ಅಕ್ಷದೀಪ ಅನ್ನೋದು ಇರುತ್ತಲ್ವ, ಅದನ್ನು ನಾನು ನನ್ನ ಮನೆಯ ಎಂಟ್ರೆನ್ಸಲ್ಲಿ, ಸೊ ಮುಂಭಾಗದಲ್ಲಿ ಅದನ್ನು ನಾನು ಇಡ್ತೇನೆ.
ನೆಕ್ಸ್ಟ್ ಐ ಆಮ್ ರಹೀಮ್, ಇವನು ರಹೀಮ್. ವಿ ಸೆಲೆಬ್ರೇಟ್ ಈದ್ ಉಲ್ ಫಿತರ್, ಇವನು ಈದ್ ಉಲ್ ಫಿತರ್ ಅನ್ನೋ ಒಂದು ಹಬ್ಬವನ್ನು ಆಚರಿಸ್ತಾನಂತೆ. ಅವತ್ತೇನು ಮಾಡ್ತಾರೆ, ವಿ ಆಫರ್ ಪ್ರೇಯರ್ಸ್, ನಾವು ಪ್ರಾರ್ಥನೆಯನ್ನು ಮಾಡ್ತೀವಿ. ಆ್ಯಂಡ್ ಡಿಸ್ಟ್ರಿಬ್ಯೂಟ್ ದ ಸ್ವೀಟ್ಸ್, ಸ್ವೀಟನ್ನು ಹಂಚ್ತೇವೆ. ಐ ಆಮ್ ಮಾರಿಯಾ, ನನ್ನ ಹೆಸರು ಮಾರಿಯಾ. ವಿ ಸೆಲೆಬ್ರೇಟ್ ಕ್ರಿಸ್ಮಸ್, ನಾವು ಕ್ರಿಸ್ಮಸನ್ನು ಆಚರಿಸ್ತೇವೆ. ವಿ ಕಟ್ ಆ್ಯಂಡ್ ಈಟ್ ಕೇಕ್ಸ್, ಅವತ್ತು ನಾವು ಕೇಕನ್ನು ಕಟ್ ಮಾಡ್ತೇವೆ ಮತ್ತು ತಿಂತೇವೆ. ವಿ ವಿಶ್ ಮೆರಿ ಕ್ರಿಸ್ಮಸ್ ಟು ಆಲ್, ಮತ್ತು ಎಲ್ಲರೂ ಯಾರ್ಯಾರು ಮನೆಗೆ ಬರ್ತಾರಲ್ಲ ಅವರಿಗೆಲ್ಲರಿಗೂ ನಾವು ಮೆರಿ ಕ್ರಿಸ್ಮಸ್ ಅಂತ ಹೇಳಿಬಿಟ್ಟು ವಿಶ್ ಮಾಡ್ತೇವೆ. ನೆಕ್ಸ್ಟ್ ಐ ಆಮ್ ಕುಲ್ಜೀತ್, ನನ್ನ ಹೆಸರು ಕುಲ್ಜೀತ್. ವಿ ಸೆಲೆಬ್ರೇಟ್ ಗುರುನಾನಕ್ ಜಯಂತಿ, ನಾವು ಗುರುನಾನಕ್ ಜಯಂತಿಯನ್ನು ಆಚರಿಸ್ತೇವೆ. ವಿ ವಿಯರ್ ನ್ಯೂ ಕ್ಲಾತ್ಸ್, ಹೊಸ ಬಟ್ಟೆಯನ್ನು ಹಾಕ್ತೇವೆ. ವಿ ಆಫರ್ ಪ್ರೇಯರ್ಸ್ ಅಟ್ ದ ಗುರುದ್ವಾರ, ಯಾವ ರೀತಿಯಾಗಿ ಹಿಂದೂಗಳಿಗೆ ದೇವಸ್ಥಾನ ಇದೆ, ಮುಸ್ಲಿಮ್ಸರಿಗೆ ಮಸೀದಿ ಇದೆ, ಆಮೇಲೆ ನೆಕ್ಸ್ಟು ಕ್ರಿಶ್ಚಿಯನಿಗೆ ಚರ್ಚ್ ಇದೆ, ಅದೇ ರೀತಿ ಇವರಿಗೂ ಸಹ ಒಂದು ಪ್ರೇಯರ್ ಮಾಡೋಕ್ಕೆ ಒಂದು ಪ್ಲೇಸ್ ಇರುತ್ತೆ, ಅದುವೇ ಗುರುದ್ವಾರ. ಸಿಖ್ಖರಿಗೆ ಓಕೆ ಗುರುದ್ವಾರ ಅಂತ ಇರುತ್ತೆ. ಸೊ ಅಲ್ಲಿ ಅವ್ರು ಹೋಗಿ ಪ್ರೇಯರನ್ನು ಮಾಡ್ತಾರೆ. ಓಕೆ ಫೈನ್. ನೆಕ್ಸ್ಟ್ ಆಕ್ಟಿವಿಟಿ 8, ಲುಕ್ ಅಟ್ ದ ಪಿಕ್ಚರ್ ಗಿವನ್ ಆ್ಯಂಡ್ ನೇಮ್ ದ ಫೆಸ್ಟಿವಲ್. ಇಲ್ಲಿ ಪಿಕ್ಚರನ್ನು ಕೊಟ್ಟಿದ್ದಾರೆ, ನಾವು ಇಲ್ಲಿ ಹೆಸರು ಬರಿಬೇಕಂತೆ. ಗಣೇಶ್ ಚತುರ್ಥಿ, ಈದ್ ಉಲ್ ಫಿತರ್, ಕ್ರಿಸ್ಮಸ್, ಗುರುನಾನಕ್ ಜಯಂತಿ, ದಸರಾ, ಕರ್ನಾಟಕದ ನಾಡಹಬ್ಬ ದಸರಾ, ಮಹಾಮಸ್ತಾಭಿಷೇಕ, ಮಹಾವೀರ್ ಜಯಂತಿ ಅಂತಾರಲ್ಲ ಅದೂ ಆಗುತ್ತೆ, ಮಹಾಮಸ್ತಾಭಿಷೇಕ, ನಾಗರ ಪಂಚಮಿ, ಬುದ್ಧ ಪೂರ್ಣಿಮಾ. ಓಕೆ ನೆಕ್ಸ್ಟ್ ವಿಚ್ ಫೆಸ್ಟಿವಲ್ಸ್, ಆಕ್ಟಿವಿಟಿ ನಂಬರ್ 9, ವಿಚ್ ಫೆಸ್ಟಿವಲ್ಸ್ ಡೂ ವಿ ಸೆಲೆಬ್ರೇಟ್ ಅಟ್ ಸ್ಕೂಲ್. ನಾವು ದೀಪಾವಳಿ, ಹೋಳಿ, ಸಂಕ್ರಾಂತಿಯಲ್ಲಿ ಆಚರಿಸ್ತೀವ, ಸ್ಕೂಲಲ್ಲಿ ಇಲ್ಲ ಅಲ್ವಾ. ಸೊ ಇಲ್ಲಿ ಆಚರಿಸುವ ಹಬ್ಬಗಳೇ ಬೇರೆ. ಸೊ ವಿ ಸೆಲೆಬ್ರೇಟ್ ಇಂಡಿಪೆಂಡೆನ್ಸ್ ಡೇ, ರಿಪಬ್ಲಿಕ್ ಡೇ ಆ್ಯಂಡ್ ಗಾಂಧಿ ಜಯಂತಿ. ನ್ಯಾಷನಲ್ ಫೆಸ್ಟಿವಲ್ಸ್ ಇರ್ತಾವಲ್ವಾ, ಸೊ ಅವನ್ನ ನಾವು ಇಲ್ಲಿ ಆಚರಿಸ್ತೇವೆ. ವಿ ಸೆಲೆಬ್ರೇಟ್ ಇಂಡಿಪೆಂಡೆನ್ಸ್ ಡೇ, ರಿಪಬ್ಲಿಕ್ ಡೇ ಆ್ಯಂಡ್ ಗಾಂಧಿ ಜಯಂತಿ. ಶಾಲೆಯಲ್ಲಿ ಆಚರಿಸುವ ಯಾವ ಹಬ್ಬ ನಿನಗೆ ಬಹಳ ಇಷ್ಟ, ಯಾಕೆ ಅನ್ನೋದನ್ನು ಹಂಚ್ಕೊಳ್ಳಿ ಅಂದರೆ, ಐ ಲೈಕ್ ಇಂಡಿಪೆಂಡೆನ್ಸ್ ಡೇ ಬಿಕಾಸ್ ವಿ ಹಾಯ್ಸ್ಟ್ ದ ನ್ಯಾಷನಲ್ ಫ್ಲ್ಯಾಗ್. ನನಗೆ ಸ್ವಾತಂತ್ರ್ಯ ದಿನಾಚರಣೆ ಭಾಳ ಇಷ್ಟ, ಯಾಕೆ ಅಂತಂದರೆ ಆ ದಿನ ನಾವು ರಾಷ್ಟ್ರಧ್ವಜವನ್ನು ಹಾರಿಸ್ತೇವೆ. ಆ್ಯಂಡ್ ಸಿಂಗ್ ಪೇಟ್ರಿಯಾಟಿಕ್ ಸಾಂಗ್ಸ್, ಮತ್ತು ದೇಶಭಕ್ತಿ ಗೀತೆಗಳನ್ನು ನಾವು ಅವತ್ತು ಹಾಡ್ತೇವೆ. ಓಕೆ ನೆಕ್ಸ್ಟ್ ಇಲ್ಲಿ ಗ್ರೂಪ್ ಆ್ಯಕ್ಟಿವಿಟಿ ಇದೆ. ಡ್ರಾ ದ ಪಿಕ್ಚರ್ ಆಫ್ ಎನಿ ಫೆಸ್ಟಿವಲ್ ಯು ಲೈಕ್ ಆ್ಯಂಡ್ ಕಲರ್ ಇಟ್. ನಿನಗೆ ಇಷ್ಟವಾದ ಯಾವುದಾದ್ರೂ ಪಿಕ್ಚರನ್ನು ಇಲ್ಲಿ ಬರೀರಿ ಅಂತ ಹೇಳ್ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಇಲ್ಲಿ ಕ್ವಶನನ್ನು ಕೊಟ್ಟಿದ್ದಾನೆ, ವಾಟ್ ಫಂಕ್ಷನ್ಸ್ ಹ್ಯಾವ್ ಯು ಸೆಲೆಬ್ರೇಟೆಡ್ ಅಟ್ ಯುವರ್ ಹೋಮ್ ಅವರ್ ಕಮ್ಯುನಿಟಿ. ಸೊ ಈಗ ಬಂತು, ನಿಮ್ಮ ಮನೆಯಲ್ಲಿ ಅಥವಾ ಸಮುದಾಯದಲ್ಲಿ ಯಾವ ಸಮಾರಂಭವನ್ನು ಆಚರಿಸ್ತೀರಾ ಅಂತಂದರೆ, ಐ ಹ್ಯಾವ್ ಸೆಲೆಬ್ರೇಟೆಡ್ ಬರ್ತ್ಡೇ ಅಲ್ವಾ, ಬರ್ತ್ಡೇಗಳನ್ನು ಸೆಲೆಬ್ರೇಟ್ ಮಾಡ್ತೇವೆ. ವೆಡ್ಡಿಂಗ್ಸ್, ಮದುವೆಗಳನ್ನು, ಮತ್ತು ಹೌಸ್ ವಾರ್ಮಿಂಗ್ ಸೆರೆಮನೀಸ್. ಓಕೆ, ಹೌಸ್ ವಾರ್ಮಿಂಗ್ ಸೆರೆಮನೀಸ್ ಅಂತಂದರೆ ಗೃಹ ಪ್ರವೇಶಗಳನ್ನು ಮಾಡಿ. ಹೌ ಡಿಡ್ ಯು ಸೆಲೆಬ್ರೇಟ್ ಇಟ್, ಅದನ್ನು ಯಾವ ರೀತಿಯಾಗಿ ಮಾಡ್ತೀವಿ ಅಂತಂದರೆ, ವಿ ಡೆಕೋರೇಟೆಡ್ ದ ಹೌಸ್. ಮನೆಯೆಲ್ಲ ಮದುವೆ ಅಂತ ಅಂದರೆ ಅಥವಾ ಬರ್ತ್ಡೇ ಅಂತ ಅಂದರೆ ಮನೆಯಲ್ಲೆಲ್ಲ ಫುಲ್ಲು ಕಂಪ್ಲೀಟಾಗಿ ನಾವು ಲೈಟ್ ಹಾಕಿಸ್ತೇವೆ ಅಥವಾ ಬಲೂನ್ಸ್ಗಳೆಲ್ಲ ಹಚ್ತೇವೆ. ಇನ್ವೈಟೆಡ್ ಗೆಸ್ಟ್, ಅತಿಥಿಗಳನ್ನು ಕರಿತೇವೆ ಮನೆಯಲ್ಲಿ. ಪ್ರೇಡ್ ಟುಗೆದರ್, ಒಂದು ವೇಳೆ ಅಲ್ಲಿ ಪ್ರೇಯರಿಗೆ ಅವಕಾಶ ಇತ್ತು ಅಂತ ಅಂದರೆ ಪ್ರೇಯರ್ ಮಾಡ್ತೀವಿ ಎಲ್ಲರೂ ಸೇರಿ. ಆ್ಯಂಡ್ ಶೇರ್ಸ್ ಡಿಲೀಷಿಯಸ್ ಫುಡ್, ಏನು ಮನೆಯಲ್ಲಿ ಒಂದು ಅತ್ಯುತ್ತಮವಾದ ರುಚಿಕರವಾದ ಅಡುಗೆಯನ್ನು ಮಾಡಿರ್ತೀವೋ ಆ ಅಡುಗೆ ಎಲ್ಲರೂ ಸೇರಿ ಕೂತ್ಕೊಂಡು ತಿಂತೇವೆ. ಓಕೆ ನೆಕ್ಸ್ಟ್ ಆ್ಯಕ್ಟಿವಿಟಿ 11 ಸಿಂಗ್ ಆ್ಯಂಡ್ ಸಾಂಗ್ ಇದೆ. ಬೆಳಗಿನ ಜಾವಕ್ಕೆ ಮೂಡಲು ಕೆಂಪಾದಾಗ, ಸ್ವಾಮಿ ಮೂಡಿ ಬರುವಾಗ, ಆಡಿ ಆಡಿ ಅಳುತ್ತಾನ ಜೋಜು, ಕಂಚಿನ ಬಟ್ಟಲಾಗ ಮಿಂಚೆಣ್ಣೆ ಬಿಟ್ಟುಕೊಂಡು, ತೀಡಿ ಹಚ್ಚುವಾಗ, ಕಾಡಿ ಕಾಡಿ ಅಳುತ್ತಾನ ಜೋಜು. ಓಕೆ, ಸೊ ಒಂದು ರೈಮನ್ನು ಹಾಕಿ ಮಾಡಿ ನಾನು ಸುಮ್ಮನೆ ಪಾಠ ಓದ್ಬಿಟ್ಟಿದ್ದೀನಿ. ಸೊ ನಿಮ್ಮ ಮನೆಯಲ್ಲಿ ಅಥವಾ ಅಕ್ಕಪಕ್ಕದ ಮನೆಗಳಲ್ಲಿ ನಡೆದ ಸಮಾರಂಭದ ಛಾಯಾಚಿತ್ರವನ್ನು ಕೆಳಗಿನ ಜಾಗದಲ್ಲಿ ಫೋಟೋನೇ ತೊಗೊಂಬಂದ್ಬಿಟ್ಟು ಹಂಚಬೇಕತ್ತೆ, ಮದುವೆದು ಅಥವಾ. ಸೊ ನೆಕ್ಸ್ಟ್ ವರ್ಕ್ಶೀಟ್ 1 ನೋಡೋಣ ಏನಿದೆ ಅಂತ ಹೇಳಿ. ಸೊ ದಿಸ್ ಈಸ್ ಯುವರ್ ಫ್ಯಾಮಿಲಿ ಟ್ರೀ, ಇದು ವಂಶವೃಕ್ಷ. ಸೊ ರೈಟ್ ದ ನೇಮ್ಸ್ ಆಫ್ ಯುವರ್ ಫ್ಯಾಮಿಲಿ ಮೆಂಬರ್ಸ್. ಇಲ್ಲಿ ನಿಮ್ಮ ಎಷ್ಟು ಜನ ಇರ್ತಾರೆ ಅಂತ ಇಲ್ಲ, ಎಷ್ಟು ಜನ ಇರ್ತಾರೋ ನಿಮ್ಮ ಅಪ್ಪಾಜಿ ಹೆಸರು, ನಿಮ್ಮ ಅಮ್ಮನ ಹೆಸರು, ನಿಮ್ಮ ಅಜ್ಜನ ಹೆಸರು, ಅಜ್ಜಿ ಹೆಸರು, ಮಾಮನ ಹೆಸರು, ಅಕ್ಕನ ಹೆಸರು, ತಂಗಿ ಹೆಸರು, ಅಣ್ಣನ ಹೆಸರು, ನಿನ್ನ ಹೆಸರು ಎಲ್ಲ ಬರಿಬೇಕು. ನೆಕ್ಸ್ಟ್ ವರ್ಕ್ಶೀಟ್ 2, ಡ್ರಾ ಅ ಲೈನ್ ಫ್ರಮ್ ದ ಪಿಕ್ಚರ್ ಆಫ್ ದ ಹೌಸ್ ಟು ದ ಪೀಪಲ್ ಹೂ ಲೀವ್ ಅಟ್ ಯುವರ್ ಹೋಮ್. ನಿಮ್ಮ ಮನೆಯಲ್ಲಿ ಈ ಲೈನ್ಸ್ಗಳನ್ನು ಜೋಡಿಸ್ಬೇಕಂತೆ. ಇಫ್ ಯುವರ್ ಗ್ರ್ಯಾಂಡ್ ಫಾದರ್ ಲೀವ್ಸ್ ವಿತ್ ಯು, ಒಂದು ವೇಳೆ ನಿಮ್ಮ ಅಜ್ಜ ಇದ್ದರು ಅಂತ ಅಂದರೆ ನೀವು ಇಲ್ಲಿ ಸೇರಿಸ್ಬೇಕು. ಅಜ್ಜ ಇಲ್ಲ ಅಂತಂದರೆ ಸೇರಿಸ್ಬಿಡ್ರಿ. ಅಪ್ಪ ಇದ್ದರೆ ಅಪ್ಪ ಜೊತೆಗೆ ಸೇರಿಸ್ರಿ, ಅಜ್ಜಿ ಇದ್ದರೆ ಅಜ್ಜಿಗೆ ಸೇರಿಸ್ರಿ, ಅಣ್ಣ ಇದ್ದರೆ ಅಣ್ಣ, ಅಕ್ಕ ಅಥವಾ ತಂಗಿ ಇದ್ದರೆ ಅಮ್ಮ ಇದ್ದರೆ ಅಮ್ಮ. ಇದರೊಳಗಡೆ ಯಾವುದಾದ್ರೂ ಇಲ್ಲ ಪರ್ಸನ್ ಮಿಸ್ಸಿಂಗ್ ಅಂತ ಅಂದರೆ, ಇಲ್ಲ ಅಂತ ಅಂದರೆ ನೀವು ಆ ಒಂದು ಲೈನನ್ನು ಹಾಕ್ಬಿಡಿ. ಓಕೆ, ಫಿಲ್ ಇನ್ ದ ಬ್ಲ್ಯಾಂಕ್ಸ್. 1 is done for you. This is my family. He is my father.
ತೋರಿಸ್ಬೇಕು. ಶಿ ಈಸ್ ಮೈ ಮದರ್ ತೋರಿಸ್ಬೇಕು. ನೆಕ್ಸ್ಟು ಹಿ ಈಸ್ ಮೈ ಗ್ರ್ಯಾಂಡ್ ಫಾದರ್, ಶಿ ಈಸ್ ಮೈ ಗ್ರ್ಯಾಂಡ್ ಮದರ್, ಹಿ ಈಸ್ ಮೈ ಬ್ರದರ್, ಶಿ ಈಸ್ ಮೈ ಸಿಸ್ಟರ್ ಅಂತ ಹೇಳ್ಬಿಟ್ಟು ತೋರಿಸ್ಬೇಕು. ಕಂಪ್ಲೀಟ್ ದ ಕ್ರಾಸ್ವರ್ಡ್ ಪಝಲ್. ಇಲ್ಲಿ ಹಬ್ಬಗಳ ಬಗ್ಗೆ, ಫೆಸ್ಟಿವಲ್ಸ್ ಬಗ್ಗೆ ಮಾತಾಡಿದ್ವಿ. ಸೊ ಅದಕ್ಕೆ ರಿಲೇಟೆಡ್ ಆಗಿರುವಂತಹ ಒಂದು ಪಝಲ್ ಇದೆ. ಸೊ ಇಲ್ಲಿ ಯು ಕ್ಯಾನ್ ಸಿ ದ ಪಿಕ್ಚರ್ ಆಫ್ ಕ್ರಿಸ್ಮಸ್ ಹಿಯರ್. ಕ್ರಿಸ್ಮಸ್ ಸ್ಮೈಲಿಂಗ್ ಬರಬೇಕು. ಇಲ್ಲಿ ದೀಪಾವಳಿ ಇದೆ, ದಿವಾಲಿ. ಸೊ ಇಲ್ಲಿ ಈದ್ ಉಲ್ ಫಿತರ್ ಇದೆ, ಇದು ದಸರಾ ಪಿಕ್ಚರ್. ನೆಕ್ಸ್ಟ್ ಈ ಕಡೆ ಮದುವೆಯ ಒಂದು ಸಮಾರಂಭ ಇದೆ, ಮ್ಯಾರೇಜ್. ಓಕೆ ಫೈನ್. ನೆಕ್ಸ್ಟ್ ವರ್ಕ್ಶೀಟ್ ನಂಬರ್ 4. ಸೈಯದ್ ಈಸ್ ಅನೇಬಲ್ ಟು ವಾಕ್ ಪ್ರಾಪರ್ಲಿ. ಸೈಯದ್ ಅನ್ನೋನಿಗೆ ನಡೆಯೋಕ್ಕೆ ಆಗೋಲ್ಲಂತೆ ಸರಿಯಾಗಿ. ಹಿ ಹ್ಯಾಸ್ ಜಸ್ಟ್ ಕಮ್ ಟು ಯುವರ್ ಸ್ಕೂಲ್. ನಿಮ್ಮ ಸ್ಕೂಲಿಗೆ ಅವನು ಜಸ್ಟ್ ಬಂದು ಸೇರಿದ್ದಾನೆ. ಡ್ರಾ ಎ ಪಿಕ್ಚರ್ ಟು ಶೋ ಹೌ ವಿಲ್ ಯು ಹೆಲ್ಪ್ ಸೈಯದ್ ಇನ್ ದ ಕ್ಲಾಸ್ ಆರ್ ಸ್ಕೂಲ್. ಹಾಗಾದರೆ ಒಂದು ಪಿಕ್ಚರ್, ರಫ್ ಆಗಿರುವಂಥ ಪಿಕ್ಚರನ್ನು ಬಿಡಿಸಿ ನೀವು ಸೈಯದಿಗೆ, ಅವನಿಗೆ ಅನ್ಕಂಫರ್ಟ್ ಆಗಬಾರ್ದು, ಆ ಒಂದು ಪರಿಸರ ಕಂಫರ್ಟೇಬಲ್ ಇರಬೇಕು, ಆ ರೀತಿಯಾಗಿ ಏನನ್ನು ಮಾಡ್ತೀರಾ, ಹೇಗೆ ಹೆಲ್ಪ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಪಿಕ್ಚರನ್ನು ಬಿಡಿಸ್ಬೇಕು. ಓಕೆ, ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತ ಅಂದರೆ ನಮ್ಮ ಶಾಲೆಯಲ್ಲಿ ರ್ಯಾಂಪ್ಸ್ಗಳಿರುತ್ತೆ. ಸ್ಟೆಪ್ಸನ್ನು ಬಿಟ್ಟು ರ್ಯಾಂಪ್ಸಲ್ಲಿ ಅವನಿಗೆ ನಡ್ಕೊಂಬರೋಕ್ಕೆ ಅವನಿಗೆ ಕೈ ಇಟ್ಕೊಂಡು ಬರ್ತೇನೆ. ಅವನಿಗೆ ಎಲ್ಲಿ ಕಂಫರ್ಟ್ ಆಗುತ್ತೋ ಆ ಒಂದು ಪ್ಲೇಸಲ್ಲಿ ಎಲ್ಲ ಒಂದು 4-5 ಹುಡುಗರ ಮಧ್ಯಕ್ಕೆ ಅವನಿಗೆ ಕೂರಿಸಿದ್ರೆ ಅವನು ಕಂಫರ್ಟ್ ಇರಲ್ಲ. ಸೊ ಅವನಿಗೆ ಕೇಳಬೇಕಾಗತ್ತೆ ಕಂಫರ್ಟ್ ಇದೆಯಾ ಅಂತ. ಕಂಫರ್ಟ್ ಇಲ್ಲ ಅಂತ ಅಂದರೆ ಅವನಿಗೆ ಒಂದು ಕಿಟಕಿ ಪಕ್ಕನೋ ಅಥವಾ ಒಂದು ಬೆಂಚಿನ ಸ್ಟಾರ್ಟಿಂಗೆಲ್ಲೋ ಎದ್ದು ಬರೋಕ್ಕೆ ಈಸಿ ಆಗೋಕ್ಕೆ. ಸೊ ಆ ರೀತಿಯಾಗಿ ಅವನಿಗೆ ಕೂರೋ ಒಂದು ವ್ಯವಸ್ಥೆ ಮಾಡಿಸ್ತೇವೆ ಅಂತ ಹೇಳಿಬಿಟ್ಟು ನಾವು ಬರಿಬೇಕಾಗತ್ತೆ. ಓಕೆ ಫೈನ್. ನೆಕ್ಸ್ಟ್, ಸೊ ಇಲ್ಲಿಗೆ ಮೊದಲನೇ ಒಂದು ಪಾಠ ಮುಗೀತು. ಸೊ ಬನ್ನಿ ಲೆಸನ್ 2 ಅನ್ನು ನೋಡೋಣ. ನಾನು ಹೇಳಿದ್ದೆ ಈ ಒಂದು ವಿಡಿಯೋದಲ್ಲಿ ನಾನು 2 ಲೆಸನ್ ಕಂಪ್ಲೀಟ್ ಮಾಡ್ತೀನಿ ಅಂತ. ಆ್ಯನಿಮಲ್ಸ್ ಅರೌಂಡ್ ಅಸ್, ನಮ್ಮ ಸುತ್ತಮುತ್ತಲಿನ ಪ್ರಾಣಿಗಳು. ಇಲ್ಲಿ ಒಂದು ಕಥೆಯನ್ನು ಕೊಟ್ಟಿದ್ದಾನೆ. ಸೊ ಕಥೆ ಏನು ಗೊತ್ತಾ, ಇಲ್ಲಿ ಲಯನ್ಸ್ ಮಗಳ ಬರ್ತ್ಡೇ. ಹೌ ಡು ಯು ಥಿಂಕ್ ವಿ ಶುಡ್ ಸೆಲೆಬ್ರೇಟ್ ಇಟ್ ಅಂತ ಕೇಳ್ತಾ ಇದ್ದಾರೆ. ಎಲ್ಲ ಆ್ಯನಿಮಲ್ಸಿಗೂ ಕೇಳ್ತಾ ಇದ್ದಾರೆ. ಸೊ ಇದೇ ಒಂದು ಸ್ಟೋರಿಯಲ್ಲಿ ಮೋಸ್ಟ್ಲಿ ಲಯನ್ನು ಎಲ್ಲ ಆ್ಯನಿಮಲ್ಸ್ ಜೊತೆಗೆ ತನ್ನ ಮಗಳ ಬರ್ತ್ಡೇಯನ್ನು ಯಾವ ರೀತಿಯಾಗಿ ಎಲ್ಲರ ಜೊತೆಗೆ ಸೇರಿ ಬರ್ತ್ಡೇ ಸೆಲೆಬ್ರೇಟ್ ಮಾಡೋದು ಮೋಸ್ಟ್ಲಿ ಇದೇ ಒಂದು ಸ್ಟೋರಿಯಲ್ಲಿ ನಾನು ಅಂದ್ಕೊಂಡ ಮಟ್ಟಿಗೆ ನನಗೆ ಕಾಣಿಸ್ತಾ ಇರೋದು ಅನ್ಸುತ್ತೆ. ಇಲ್ಲ ಅಂತಂದರೆ ಯಾವತ್ತೂ ಲಯನ್ಸ್ ಎಲ್ಲ ಪ್ರಾಣಿಗಳನ್ನು ತಿಂತು, ಎಲ್ಲ ಪ್ರಾಣಿಗಳು ಲಯನ್ಸಿಗೆ ಹೆದರಿದ್ವು ಅನ್ನೋ ಸ್ಟೋರಿಗಳನ್ನೇ ನಾವು ಇಲ್ಲಿವರೆಗೆ ಕೇಳಿರೋದು. ಬಟ್ ಇಲ್ಲಿ ಬರ್ತ್ಡೇ ಪಾರ್ಟಿ ಎಲ್ಲ ಒಂದು ಆ್ಯನಿಮಲ್ಸ್ ಜೊತೆಗೆ ಡಿಸ್ಕಷನ್ ಆಗ್ತಾ ಇದೆ. ಸೊ ಬನ್ನಿ, ಇಲ್ಲಿ ದೆರ್ ಈಸ್ ಅ ಶಾರ್ಟೇಜ್ ಆಫ್ ಗ್ರಾಸ್ ಇನ್ ದ ಫಾರೆಸ್ಟ್. ಡೀರ್ ಹೇಳುತ್ತೆ ದೆರ್ ಇಸ್ ನೋ ಗ್ರಾಸ್ ಟು ಇಟ್, ಹುಲ್ಲೇ ಇಲ್ಲ. ದೆನ್ ಹೌ ಕೆನ್ ವಿ ಸೆಲೆಬ್ರೇಟ್ ಎ ಬರ್ತ್ಡೇ? ಹುಲ್ಲೇ ಇಲ್ಲ ಅಂತ ಅಂದಮೇಲೆ ಹುಲ್ಲು ತಿನ್ನೋದಲ್ವಾ, ಸಸ್ಯಾಹಾರಿ ಅಲ್ವಾ ಡೀರು, ಪಾಪ ಅದಕ್ಕೆ ಯೋಚನೆ ಆಯಿತು. ವಿ ಹ್ಯಾವ್ ನೋ ಪ್ರಾಬ್ಲಮ್, ಅವರ್ ಓನರ್ ಗಿವ್ಸ್ ಅಸ್ ಎನಫ್ ಗ್ರಾಸ್. ಅದಕ್ಕೆ ಕೌ ಹೇಳುತ್ತೆ ನನ್ನ ಓನರ್ ಅಂತಂದರೆ ನನಗೆ ಸಾಕ್ತಾನಲ್ಲ ಅವನು ನನಗೆ ಬಹಳ ಗ್ರಾಸ್ ಕೊಡ್ತಾನೆ. ವಿ ಟು ಡೋಂಟ್ ಹ್ಯಾವ್ ಅ ಪ್ರಾಬ್ಲಮ್ ದೋ ವಿ ಆರ್ ನಾಟ್ ಲುಕ್ಡ್ ಆಫ್ಟರ್, ವಿ ಗೆಟ್ ಗ್ರೇನ್ಸ್ ಇನ್ ಅವರ್ ಪ್ಲೇಸ್. ನಮ್ಮಲ್ಲೂ ಅಷ್ಟೇ ನಾವು ಬಹಳಷ್ಟು ಕಾಳುಗಳನ್ನು, ಧಾನ್ಯಗಳನ್ನು ಸಂಗ್ರಹಿಸಿದ್ದೀವಿ, ಅದನ್ನು ತೊಗೊಂಬರ್ತೀನಿ. ದೆರ್ ವಿಲ್ ಬಿ ನೋ ಪ್ರಾಬ್ಲಮ್ ಫಾರ್ ದ ಆ್ಯನಿಮಲ್ಸ್ ದಟ್ ಲೀವ್ ಇನ್ ದ ವಿಲೇಜ್, ಬಟ್ ದೆರ್ ಇಸ್ ನೋ ಫುಡ್ ಫಾರ್ ಆ್ಯನಿಮಲ್ಸ್ ಇನ್ ದ ಫಾರೆಸ್ಟ್. ವಾಟ್ ಶಲ್ ವಿ ಡೂ? ವಿಲೇಜಲ್ಲಿರೋರಿಗೆ ಇವರೆಲ್ಲ ಕೊಡ್ತಾರೆ, ಬಟ್ ಕಾಡಿನಲ್ಲಿರೋರಿಗೆ ಹೇಗೆ ಸಿಗತ್ತೆ? ಟ್ರೂ, ವಿ ಸ್ಟೇ ಬೋತ್ ಇನ್ ಫಾರೆಸ್ಟ್ ಆ್ಯಂಡ್ ಟೌನ್, ಸೊ ವಿ ಹ್ಯಾವ್ ನೋ ಪ್ರಾಬ್ಲಮ್ ಫಾರ್ ಫುಡ್. ಹೌದು, ಸ್ನೇಕ್ ಹೇಳತ್ತೆ ನಾನು ಅಷ್ಟೇ, ನಾನು ಕೆಲವೊಮ್ಮೆ ಕಾಡಲ್ಲೂ ಇರ್ತೀನಿ, ಕೆಲವೊಮ್ಮೆ ನಾನು ವಿಲೇಜ್ಗಳಲ್ಲೂ ಊರಲ್ಲೂ ಬರ್ತೀನಿ. ಸೊ ನನಗೂ ಏನೂ ಪ್ರಾಬ್ಲಮ್ ಆಗಲ್ಲ, ಅಲ್ಲೂ ಇಲ್ಲೂ ಎಲ್ಲ ಕಡೆನೂ ಸಿಗುತ್ತೆ ನನಗೆ. ಇಲ್ಲಿ ಸಿಗಲಿಲ್ಲ ಅಂದರೆ ಅಲ್ಲಿ ಸಿಗುತ್ತೆ, ಅಲ್ಲಿ ಸಿಗಲಿಲ್ಲ ಅಂದರೆ ಇಲ್ಲಿ ಸಿಗುತ್ತೆ. ಮಂಕಿ ಹೇಳುತ್ತೇನೆ ಇಟ್ ಈಸ್ ಟೈಮ್ ಫಾರ್ ದ ರೇನ್ಸ್, ಓ ಕಿಂಗ್ ಆಫ್ ದ ಫಾರೆಸ್ಟ್, ದ ಗ್ರಾಸ್ ವಿಲ್ ಗ್ರೋ ವೆರಿ ವೆಲ್. ಒಂದು ವೇಳೆ ಮಳೆ ಬರ್ತಾ ಇದ್ದರೆ ಸೊ ಬಹಳ ಚೆನ್ನಾಗಿ ಹುಲ್ಲು ಬೆಳೀತಾ ಇತ್ತು. ಎಸ್, ಇಫ್ ಇಟ್ ರೇನ್ಸ್ ಡೀರ್ ಆ್ಯಂಡ್ ಬೈಸನ್ಸ್ ವಿಲ್ ಗೆಟ್ ಗುಡ್ ಫುಡ್. ಸೊ ಒಂದು ವೇಳೆ ರೇನ್ ಬರ್ತಿದ್ರೆ ಎಲ್ಲ ಒಂದು ಪ್ರಾಣಿಗಳಿಗೆ, ಜಿಂಕೆಗಳಿಗೆಲ್ಲ ಗ್ರಾಸ್ ಹುಲ್ಲು ಸಿಗ್ತಿತ್ತು. ಓ ಯು ಆರ್ ಫೀಲಿಂಗ್ ವೆರಿ ಹ್ಯಾಪಿ, ಇಟ್ ಈಸ್ ಗುಡ್ ಫಾರ್ ಯು ಇಫ್ ದೇ ಗ್ರೋ ಫ್ಯಾಟ್, ಈಸಂಟ್ ಇಟ್? ಸೊ ಯಾಕೆ ಲೆಪರ್ಡ್ ಈ ರೀತಿಯಾಗಿ ಹೇಳ್ತು, ಅವ್ರ ಪರವಾಗಿ ಹೇಳ್ತಲ್ಲ, ನಿನಗೆ ಒಳ್ಳೆ ಒಂದು ಗ್ರಾಸ್ ಸಿಗ್ತಿತ್ತು, ಡೀರಿಗೆ ಮತ್ತು ಬೈಸನ್ಸಿಗೆ ಒಳ್ಳೆ ಹುಲ್ಲು ಸಿಗ್ತಾಯಿತ್ತು ತಿನ್ನೋಕ್ಕೆ ಅಂತ ನೀನು ಯಾಕೆ ಹೇಳ್ತಿದ್ಯಾ ಅಂತಂದರೆ, ಓ ನಿನಗೆ ಯಾಕೆ ಖುಷಿ ಆಗ್ತಾ ಇದೆ ಅಂತಂದರೆ ಅವು ಚೆನ್ನಾಗಿ ತಿಂದು ಒಳ್ಳೆ ಕೊಬ್ಬಿಂದ ದಷ್ಟಪುಷ್ಟವಾಗಿದ್ದರೆ ನೀನು ಲೆಪರ್ಡ್ ಅಲ್ವಾ, ಚಿರತೆ, ನೀನಿಗೆ ತಿನ್ನೋಕ್ಕೆ ಒಳ್ಳೆ ಊಟ ಸಿಗುತ್ತೆ ಅಂತ ಹೇಳಿ ನೀನು ಖುಷಿ ಆಗ್ತಿದ್ಯಾ ಅಂತ ಎಲಿಫೆಂಟ್ ಹೇಳ್ತು. ಮಿಯಾವ್, ಲಯನ್ ಇಸ್ ದ ಕಿಂಗ್ ಫಾರ್ ಆಲ್ ಆಫ್ ಅಸ್. ಬೆಕ್ ಹೇಳ್ತು ದ ಬರ್ತ್ಡೇ ಆಫ್ ದ ಕಿಂಗ್ಸ್ ಡಾಟರ್ ಶುಡ್ ಬಿ ಸೆಲೆಬ್ರೇಟೆಡ್ ಆನ್ ಎ ಗ್ರ್ಯಾಂಡ್ ಸ್ಕೇಲ್. ಕಾಡಿನ ರಾಜನ ಮಗಳದ್ದು ಬರ್ತಡೇ ಅಲ್ವಾ, ಸೊ ಜೋರಾಗಿ ಸೆಲೆಬ್ರೇಟ್ ಮಾಡಬೇಕಾಗತ್ತೆ. ಐ ಕ್ಯಾನ್ ಬ್ರಿಂಗ್ ಮಿಲ್ಕ್ ಫ್ರಮ್ ಮೈ ಬಾಸ್ ಹೌಸ್. ನನ್ನನ್ನು ಸಾಕಿದಾರಲ್ಲ ಅವ್ರ ಮನೆಯಿಂದ ಹಾಲನ್ನು ಬೇಕಾದರೆ ತರ್ತೀನಿ. ಎಸ್, ಐ ವಿಲ್ ಡೆಕೋರೇಟ್ ದ ಫಾರೆಸ್ಟ್. ಅದಕ್ಕೆ ಮೊಲ ಹೇಳ್ತಾನೆ ಆಯಿತು ನಾನು ಫಾರೆಸ್ಟನ್ನು ಡೆಕೋರೇಟ್ ಮಾಡ್ತೇನೆ. ಐ ವಿಲ್ ಬ್ರಿಂಗ್ ಫ್ರೂಟ್ಸ್ ಫಾರ್ ದ ಸೆಲೆಬ್ರೇಷನ್. ನಾನು ಒಂದು ಆಚರಣೆಗೋಸ್ಕರ ನಾನು ಫ್ರೂಟ್ಸ್ಗಳನ್ನು ತೊಗೊಂಬರ್ತೇನೆ. ಸೊ ಕೊನೆಗೆ ಹೇಳ್ತಾನೆ
ಆಲ್ ಆಫ್ ಯು ಪ್ಲೀಸ್ ಲಿಸನ್, ಎಲ್ಲರೂ ಸಮಾಧಾನವಾಗಿ ಕೇಳಿ. ಲೆಟ್ ಅಸ್ ನಾಟ್ ಸೆಲೆಬ್ರೇಟ್ ದ ಬರ್ತ್ಡೇ ಆಫ್ ಮೈ ಡಾಟರ್ ದಿಸ್ ಇಯರ್, ಈ ವರ್ಷ ನನ್ನ ಮಗಳ ಬರ್ತ್ಡೇಯನ್ನು ಮಾಡೋದು ಬೇಡ. ಲೆಟ್ ಇಟ್ ರೇನ್, ಮಳೆ ಬರಲಿ. ಲೆಟ್ ದ ಗ್ರಾಸ್ ಗ್ರೋ, ಚೆನ್ನಾಗೆ ಹುಲ್ಲು ಬೆಳೀಲಿ. ಲೆಟ್ ಎವ್ರಿಬಡಿ ಈಟ್ ವೆಲ್, ಎಲ್ಲರೂ ಚೆನ್ನಾಗಿ ತಿನ್ನೋಣ. ನೆಕ್ಸ್ಟ್ ಇಯರ್ ಲೆಟ್ ಅಸ್ ಸೆಲೆಬ್ರೇಟ್ ಇಟ್ ಇನ್ ಎ ಗ್ರ್ಯಾಂಡ್ ಸ್ಕೇಲ್, ದೊಡ್ಡ ಒಂದು ಸಮಾರಂಭನ ಇಟ್ಕೊಳ್ಳೋಣಂತೆ. ಲೆಟ್ಸ್ ಎಂಡ್ ದ ಮೀಟಿಂಗ್, ಇಲ್ಲಿಗೆ ನಾವು ಎಂಡ್ ಮಾಡೋಣ ಅಂತ ಹೇಳ್ತಾರೆ. ಸೊ ಬನ್ನಿ ನೋಡೋಣ, ತುಂಬ ಚೆನ್ನಾಗಿತ್ತು ಸ್ಟೋರಿ. ವಾಟ್ ಈಸ್ ದಿಸ್ ಸ್ಟೋರಿ ಅಬೌಟ್? ಈ ಸ್ಟೋರಿ ಯಾವುದ್ರ ಬಗ್ಗೆ ಇತ್ತು ಅಲ್ವಾ? ಲೆಸನ್ ಟು ಆ್ಯನಿಮಲ್ಸ್ ಅರೌಂಡ್ ಅಸ್ ಅಲ್ಲಿ. ಸೊ ದ ಸ್ಟೋರಿ ಈಸ್ ಅಬೌಟ್ ಆ್ಯನಿಮಲ್ಸ್ ಡಿಸ್ಕಸಿಂಗ್ ಫುಡ್ ಆ್ಯಂಡ್ ರೇನ್. ಇಲ್ಲಿ ಆಹಾರ ಮತ್ತು ಮಳೆಯ ಬಗ್ಗೆನೇ ಜಾಸ್ತಿ ಮಾತಾಡ್ತಿರೋದು. ವಿಚ್ ಆ್ಯನಿಮಲ್ಸ್ ಆರ್ ದೇರ್ ಇನ್ ದ ಸ್ಟೋರಿ? ಲಯನ್, ಡೀರ್, ಎಲಿಫೆಂಟ್, ಕ್ಯಾಟ್, ಮಂಕಿ, ಸ್ನೇಕ್, ರ್ಯಾಟ್, ರ್ಯಾಬಿಟ್ ಆ್ಯಂಡ್ ಲೆಪರ್ಡ್. ವಾಟ್ ವರ್ ದೇ ಡಿಸ್ಕಸಿಂಗ್ ಇನ್ ದ ಮೀಟಿಂಗ್? ಅವ್ರು ಏನು ಮೀಟಿಂಗಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದಾರೆ? ದೇ ವರ್ ಡಿಸ್ಕಸಿಂಗ್ ದ ಬರ್ತ್ಡೇ ಸೆಲೆಬ್ರೇಷನ್ ಆಫ್ ದ ಲಯನ್ಸ್ ಡಾಟರ್ ಅಲ್ವಾ, ಆ್ಯಂಡ್ ದ ಶಾರ್ಟೇಜ್ ಆಫ್ ದ ಗ್ರಾಸ್. ನೆಕ್ಸ್ಟ್, ಹ್ಯಾವ್ ಯು ಸೀನ್ ಎನಿ ಆಫ್ ದೀಸ್ ಎನಿಮಲ್ಸ್ ಇನ್ ಯುವರ್ ರಿಯಲ್ ಲೈಫ್? ಎಸ್ ಐ ಹ್ಯಾವ್. ಮಂಕಿ ನೋಡಿದ್ದೀವಿ, ರ್ಯಾಬಿಟ್ ನೋಡಿದ್ದೀವಿ, ಎಲಿಫೆಂಟ್ ನೋಡಿದ್ದೀವಿ, ಸ್ನೇಕನ್ನು ನೋಡಿದ್ದೀವಿ, ರ್ಯಾಟ್ ಬಹಳ ನೋಡಿದ್ದೀವಿ. ಓಕೆ, ವೈ ಡಿಡ್ ದ ಆ್ಯನಿಮಲ್ಸ್ ಕ್ಯಾನ್ಸಲ್ ದ ಬರ್ತ್ಡೇ ಪಾರ್ಟಿ? ಯಾಕೆ ಬರ್ತ್ಡೇ ಪಾರ್ಟಿ ಕ್ಯಾನ್ಸಲ್ ಆಯಿತು? ದೇ ಕ್ಯಾನ್ಸಲ್ ದ ಪಾರ್ಟಿ ಬಿಕಾಸ್ ದೇರ್ ವಾಸ್ ನೋ ಗ್ರಾಸ್ ಆ್ಯಂಡ್ ಫುಡ್ ಡ್ಯೂ ಟು ಲ್ಯಾಕ್ ಆಫ್ ರೇನ್. ಮಳೆ ಇಲ್ಲದೆ ಇಲ್ಲಿ ಫುಡ್ ಮತ್ತು ಹುಲ್ಲಿಲ್ಲ, ಹಾಗಾಗಿಬಿಟ್ಟು ಕ್ಯಾನ್ಸಲ್ ಆಯಿತು. ಓಕೆ ಫೈನ್. ನೆಕ್ಸ್ಟ್ ಆ್ಯಕ್ಟಿವಿಟಿ 2, ಲುಕ್ ಅಟ್ ದ ಪಿಕ್ಚರ್ ಗಿವನ್, ಅಬ್ಸರ್ವ್ ದ ಆ್ಯನಿಮಲ್ಸ್ ಆ್ಯಂಡ್ ದೇರ್ ಫುಡ್. ಈ ಒಂದು ಆ್ಯಕ್ಟಿವಿಟಿಯಲ್ಲಿ ಆ್ಯನಿಮಲ್ಸ್ ಮತ್ತು ಅವರ ಒಂದು ಫುಡ್ ನೋಡಿ. ಕೌ ಗ್ರಾಸ್ ತಿಂತಾ ಇದೆ. ದೆನ್ ಫಿಶ್, ದೊಡ್ಡ ಡಾಲ್ಫಿನ್, ಇದು ಡಾಲ್ಫಿನ್ ಸಣ್ಣ ಫಿಶನ್ನು ತಿಂತಾ ಇದೆ. ಪ್ಲೀಸ್ ಇಂಟ್ರೊಡ್ಯೂಸ್ ದೀಸ್ ಎನಿಮಲ್ಸ್ ನೇಮ್ಸ್ ಇನ್ ಇಂಗ್ಲೀಷ್ ಓನ್ಲಿ ಫ್ರೆಂಡ್ಸ್, ಬಿಕಾಸ್ ಈ ಒಂದು ಇಂಗ್ಲೀಷಲ್ಲಿ ಕೇಳಿದ್ರೇ ಮಕ್ಕಳು ಬೈಲಿಂಗ್ವಲ್ ಅದಕ್ಕೋಸ್ಕರನೇ ಕೊಟ್ಟಿರೋದು. ಕನ್ನಡದಲ್ಲೇ ನಾವು ಹೇಳೋದಾದಿದ್ರೆ ಕನ್ನಡ ಮೀಡಿಯಮಲ್ಲೇ ಇಡ್ತಾಯಿದ್ರು, ಮತ್ತೆ ಯಾಕೆ ಬೈಲಿಂಗ್ವಲ್ ಕೊಡ್ತಾ ಇದ್ರಲ್ವಾ? ಸೊ ಆದಷ್ಟು ಇಂಗ್ಲೀಷಲ್ಲಿ ಹೇಳಿ. ಅದನ್ನು ಟ್ರಾನ್ಸ್ಲೇಟ್ ಬೇಕಾದರೆ ಅವ್ರ ಚಿತ್ರ ನೋಡಿದ ತಕ್ಷಣ ಗೊತ್ತಾಗುತ್ತೆ ಇದು ಹಸು, ಇದು ಹುಲ್ಲು ಅಂತ ಹೇಳಿ. ಓಕೆ, ಸೊ ಅದನ್ನೇ ನಾವು ಏನು ಹೇಳಬೇಕಪ್ಪ ಅಂತಂದರೆ ಇಂಗ್ಲೀಷಲ್ಲಿ ಇಂಟ್ರೊಡ್ಯೂಸ್ ಮಾಡೋಣ. ಕೌ ಗ್ರಾಸ್, ಕೌ ಈಟ್ಸ್ ಗ್ರಾಸ್. ಡಾಲ್ಫಿನ್ ಈಟ್ಸ್ ಫಿಶ್. Elephant eats sugar cane. Then rabbit eats carrot. Next, tiger eats small animals. Here it catches the deer. ಅಲ್ವಾ, ಜಿಂಕೆನ ಹಿಡ್ಕೊಂಡಿದೆ, ಆದರೆ ಸ್ಮಾಲ್ ಎನಿಮಲ್ಸ್ ಮೀಟಿಗೋಸ್ಕರ. ಓಕೆ, ನೆಕ್ಸ್ಟ್, ಫ್ರಾಗ್ ಈಟ್ಸ್ ಇನ್ಸೆಕ್ಟ್ಸ್. ಬೀಸ್ ಆಗಿರ್ಬೋದು, ಇನ್ಸೆಕ್ಟ್ಸ್ ಆಗಿರ್ಬೋದು. ಇಲ್ಲಿ ವಾಟ್ ಡು ಯು ಸಿ ಇನ್ ದ ಪಿಕ್ಚರ್? ಐ ಸಿ ಅ ಟೈಗರ್ ಆ್ಯಂಡ್ ಎ ಫ್ರಾಗ್. ಸೆಕೆಂಡ್ ಕ್ವಶನ್, ವಾಟ್ ಎಲ್ಸ್ ಡೂ ದೀಸ್ ಎನಿಮಲ್ಸ್ ಈಟ್? ಅವ್ರು ಏನನ್ನು ತಿಂತವೆ? ಬರೀ ನಾನು ಮೇಲಿಂದ ಅಷ್ಟೇ ಬರೆದಿದ್ದೀನಿ. ಓಕೆ, ಟೈಗರ್ ಈಟ್ಸ್ ಮೀಟ್, ಬರ್ಡ್ ಗ್ರೇನ್ಸ್ ಆ್ಯಂಡ್ ವರ್ಮ್ಸ್. ಸೊ ಇಟ್ಸ್ ನಾಟ್ ಅ ಬರ್ಡ್, ಇಟ್ಸ್ ಅ ಫ್ರಾಗ್. ಸೊ I have made a mistake here. We have to write the frog here. Frog eats insects. Okay, this is the first question and the second one. Okay, if possible then write all the animals and what they have eating. Okay, ಅದನ್ನೆಲ್ಲ ಬರೀಬೇಕಾಗತ್ತೆ. ಸೊ ಬನ್ನಿಯೋಣ. ನೆಕ್ಸ್ಟ್, ಡೂ ಯು ನೋ ದ ಫುಡ್ ಆಫ್ ಸಮ್ ಅದರ್ ಎನಿಮಲ್ಸ್? ಕ್ಯಾನ್ ಯು ನೇಮ್ ದೆಮ್? ಸೊ ಇನ್ನು ಕೆಲವು ಎನಿಮಲ್ಸ್ನ ಒಂದು ಫುಡ್ಡನ್ನು ಹೇಳ್ತೀರಾ. ಕೌ ಗ್ರಾಸ್, ಗೋಟ್ ಲೀವ್ಸ್, ಮೇಕೆ ಎಲೆಗಳನ್ನು ತಿನ್ನತ್ತೆ, ಕ್ಯಾಟ್ ಫಿಶ್, ಡಾಗ್ ಮೀಟ್. ಓಕೆ, ನೆಕ್ಸ್ಟ್ ಕ್ವಶನ್. ಓಕೆ, ದಿಸ್ ಇಸ್ ದ ಆನ್ಸರ್ ಫಾರ್ ದ ಆ್ಯಕ್ಟಿವಿಟಿ 2. ಓಕೆ, ಐ ವಿಲ್ ಶೋ ಒನ್ಸ್ ಅಗೇನ್. ಫೈನ್. ನೆಕ್ಸ್ಟ್ ನೋಡೋಣ. ಸೊ ಆ್ಯಕ್ಟಿವಿಟಿ 3, ಪ್ರಾಣಿಗಳನ್ನು ನೋಡಿ ಅವುಗಳ ಹೆಸರನ್ನು ಕೊಟ್ಟಿರುವ ಚೌಕದಲ್ಲಿ ಬರೆಯಿರಿ. ನೋಡಿ ಹೇಳ್ತಾ ಇದ್ದಾರೆ. ಸೊ ಕೌ, ಟೈಗರ್, ಡಾಗ್, ಕ್ರೌ, ಫಿಶ್, ಎಲಿಫೆಂಟ್. ಓಕೆ, ಹಸು, ನಾಯಿ, ಮೀನು, ಹುಲಿ, ಕಾಗೆ, ಆನೆ. ಓಕೆ, ಇದನ್ನೆಲ್ಲ ಕನ್ನಡದಲ್ಲಿ ಆಲ್ಮೋಸ್ಟ್ ಮಗು ಹೇಳುತ್ತೆ. ನೆಕ್ಸ್ಟು ಶೀಪ್ ಕುರಿ, ಡೀರ್, ಕ್ಯಾಟ್, ಸ್ನೇಕ್, ಕಾಕ್, ಲಯನ್. ಇಲ್ಲಿ ಫಾರೆಸ್ಟಲ್ಲಿ ಯಾವುದು ಕಾಡು ಪ್ರಾಣಿಗಳು ಯಾವುವು, ಆಮೇಲೆ ವಿಲೇಜಲ್ಲಿ ಯಾವ್ಯಾವ ಇರ್ತವೆ ಅಂತ ಹೇಳಿಬಿಟ್ಟು ಇದು ಮಾಡಿದ್ದೀನಿ. ಬಹಳ ಈಸಿಯಾಗಿ ಇದನ್ನು ಮಾಡಬಹುದು. ಸೊ ನೀವು ಮಾಡಬಹುದು ಇದು. ನೆಕ್ಸ್ಟ್ ಬರೋಣ. ಇಲ್ಲಿ ಆ್ಯಕ್ಟಿವಿಟಿ 5ಅಲ್ಲಿ ಏನಿಲ್ಲ, ರನ್ ಲೈಕ್ ಎ ಡೀರ್. ಸೊ ಕೆಲವೊಂದು ಪ್ರಾಣಿಗಳ ಚಲನೆಯ ಒಂದು ಕ್ರಮವನ್ನು ಬರೆದಿದ್ದಾರೆ. ಮೂಮೆಂಟ್ ಆಫ್ ದ ಎನಿಮಲ್ಸ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೌ ಕೊಟ್ಟಿದ್ದಾರೆ, ವಾಕ್ಸ್, ಇಟ್ ವಾಕ್ಸ್. ಸ್ಲಿದರ್ ಅಂತ ಅಂದರೆ ತೆವಳುದು ಅಂತ ಹೇಳಿ. ಸ್ನೇಕ್ ಸ್ಲಿದರ್ಸ್. ಪ್ಯಾರಟ್ ಫ್ಲೈಸ್, ಹಾರತ್ತೆ. ಹಾಪ್ಸ್, ಸ್ವಿಮ್ಸ್, ಫಿಶ್ ಸ್ವಿಮ್ಸ್. ಕ್ರೌಲ್ಸ್ ಅಂದ್ರೆ ಮೆಲ್ಲಕ್ಕೆ ಕ್ರೌಲ್ ಆಗುತ್ತೆ. ರನ್ಸ್,
ನೆಕ್ಸ್ಟ್ ಮಂಕಿ ಸ್ವಿಂಗ್, ಜೋತಾಡುತ್ತೆ. ನೆಕ್ಸ್ಟು ಬಟರ್ಫ್ಲೈಸ್, ಫ್ರಾಗ್ ಹಾಪ್ಸ್. ಓಕೆ, ನೆಕ್ಸ್ಟ್ sing and enjoy. What does the dog say? Bark. What does the crow says? Caws. What does the duck says? Quack quack. What does the cat say? Meows. What does the frog says? Croaks. ಓಕೆ, ಇಲ್ಲಿ ನಿಮಗೆ ಅದೇ ರೀತಿ ಸೌಂಡನ್ನು ಇಮಿಟೇಟ್ ಮಾಡಿ ಅಂತ ಕೊಟ್ಟಿದ್ದಾರೆ. ಬಾರ್ಕ್ ಲೈಕ್ ಎ ಡಾಗ್ ಅಂದ ತಕ್ಷಣ ಮಕ್ಕಳು ಬೌ 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 ಅಂತ ಕೂಗಬೇಕು, ರೋರಿಂಗ್ ಮಾಡಬೇಕು. ಲಯನ್, ಟ್ರಂಪೆಟ್ ಎಲಿಫೆಂಟ್ ಥರ, ಬ್ಲೀಟ್ ಶೀಪ್, ಮ್ಯಾ ಅಂತ, ಹಿಸ್ ಸ್ನೇಕ್, ಮ್ಯಾವ್ ಕ್ಯಾಟ್, ನೇಹೆ ಹಾರ್ಸ್ ಥರ, ಗ್ರಂಟ್ pig, grunt ಅಂತ ಹೇಳಿ. ಓಕೆ, ನೆಕ್ಸ್ಟ್ ಲುಕ್ ಅಟ್ ದ ಪಿಕ್ಚರ್ ಬಿಲೋ. ಆಕ್ಟಿವಿಟಿ 9. ವಾಟ್ ಡು ಯು ಸಿ ಇನ್ ದ ಪಿಕ್ಚರ್? ಈ ಒಂದು ಪಿಕ್ಚರಲ್ಲಿ ನಿಮಗೆ ಏನು ಕಾಣಿಸ್ತಾ ಇದೆ? ಐ ಸಿ ಎ ಡೆಡ್ ಬರ್ಡ್ ಅಲ್ವಾ, ಇಲ್ಲಿ ಸತ್ತೋಗಿರೋ ಒಂದು ಬರ್ಡ್ ಇದೆ. ಆ್ಯಂಡ್ ಟೈರ್ಡ್ ಕೌ, ಸುಸ್ತಾಗಿರೋ ಕೌ ಇದೆ. ಬಿಕಾಸ್ ಆಫ್ ನೋ ವಾಟರ್, ನೀರಿಲ್ಲದ ಕಾರಣ. ನೆಕ್ಸ್ಟ್ ಕ್ವಶನ್, ವಾಟ್ ವಿಲ್ ಯು ಡೂ ಇಫ್ ಯು ಸಿ ಸಚ್ ಅ ಸಿಚುವೇಶನ್? ನೀನೇನು ಮಾಡ್ತೀಯಾ ಇಂಥ ಸಿಚುವೇಶನ್ ಕಂಡ್ರೆ? ಐ ವಿಲ್ ಕೀಪ್ ದ ವಾಟರ್ ಆ್ಯಂಡ್ ಫುಡ್ ಫಾರ್ ಬರ್ಡ್ಸ್ ಆ್ಯಂಡ್ ಅನಿಮಲ್ಸ್ ಆ್ಯಂಡ್ ಟೇಕ್ ಕೇರ್ ಆಫ್ ದೆಮ್. ನಾನು ನೀರು ಮತ್ತು ಆಹಾರವನ್ನು ಕರೆಕ್ಟಾಗಿ ಇಟ್ಬಿಟ್ಟು ಅವರ ಒಂದು ಆರೈಕೆಯನ್ನು ಮಾಡ್ತೇನೆ. ಓಕೆ, ನೆಕ್ಸ್ಟ್ ವಾಟ್ ಡು ಯು ಸಿ ಇನ್ ದ ಪಿಕ್ಚರ್? ಇಲ್ಲಿ ನೋಡ್ಬೋದು ನೀವು, ಏನೋ ಇಲ್ಲಿ ಚೆನ್ನಾಗಿ ನೀರಿದೆ. ಸೊ ಇದಕ್ಕೇನು ಬರೀಬೇಕಪ್ಪ ಅಂತ ಅಂದರೆ, ಐ ಸಿ ಎ ಹೌಸ್ ವಿತ್ ವಾಟರ್ ಆ್ಯಂಡ್ ಗ್ರೇನ್ಸ್ ಕೆಪ್ಟ್ ಫಾರ್ ದ ಬರ್ಡ್ಸ್. ಇಲ್ಲಿ ಗ್ರೇನ್ಸನ್ನು ಇಟ್ಟಿದ್ದಾರೆ, ವಾಟರ್ ಇದೆ ಆ ಬರ್ಡ್ಸಿಗೋಸ್ಕರ. ನೆಕ್ಸ್ಟ್, ವೈ ಈಸ್ ವಾಟರ್ ಆ್ಯಂಡ್ ಗ್ರೇನ್ ಕೆಪ್ಟ್ ಇನ್ ಫ್ರಂಟ್ ಆಫ್ ದ ಹೌಸ್? ಯಾಕೆ ವಾಟರ್ ಮತ್ತು ಗ್ರೇನ್ ಇಟ್ಟಿದ್ದಾರೆ? ದೇ ಆರ್ ಕೆಪ್ಟ್ ಫಾರ್ ದ ಬರ್ಡ್ಸ್ ಆ್ಯಂಡ್ ಎನಿಮಲ್ಸ್ ಟು ಈಟ್ ಆ್ಯಂಡ್ ಡ್ರಿಂಕ್. ಏಕೆ ಇಟ್ಟಿದ್ದಾರೆ? ಅವು ಕುಡಿಯೋಕ್ಕೆ ಮತ್ತು ತಿನ್ನೋಕ್ಕೆ ಇಟ್ಟಿದ್ದಾರೆ. ಓಕೆ, ಫೈನ್. ನೆಕ್ಸ್ಟ್ ಪೇಜ್. ಯು ಮೇ ಹ್ಯಾವ್ ಸೀನ್ ಮೆನಿ ಎನಿಮಲ್ಸ್ ಅರೌಂಡ್ ಯು. ಲಿಸ್ಟ್ ದ ಎನಿಮಲ್ಸ್ ಆ್ಯಂಡ್ ದೇರ್ ಫುಡ್. ಅವರ ಫುಡ್ಡನ್ನು ಬರೀಬೇಕಂತೆ. ಕೌ ಗ್ರಾಸ್, ಗೋಟ್ ಲೀವ್ಸ್, ಡಾಗ್ ಮೀಟ್ ಆರ್ ರೈಸ್, ಕ್ಯಾಟ್ ಫಿಶ್, ಎಲಿಫೆಂಟ್ ಗ್ರಾಸ್, ಬನಾನಾ, ಶುಗರ್ ಕೇನ್, ರ್ಯಾಬಿಟ್ ಗ್ರಾಸ್ ಮತ್ತು ಕ್ಯಾರೆಟ್, ಟೈಗರ್ ಮೀಟ್, ಡೀರ್ ಗ್ರಾಸ್, ಕ್ರೌ ಕಾಗೆ, ಇನ್ಸೆಕ್ಟ್ಸ್ ಹುಳುಗಳನ್ನು ಮತ್ತು ಗ್ರೇನ್ಸ್ ಕಾಳುಗಳನ್ನು, ಕ್ಯಾಟ್ ಫಿಶ್, ಮಿಲ್ಕ್, ರೈಸ್, ಇನ್ನೂ ಏನೇನು ಅಂದರೂ ಬರಿಬಹುದು. ನೆಕ್ಸ್ಟ್, ಇಲ್ಲಿ ವರ್ಕ್ಶೀಟ್ 2 ಎಲ್ಲಿ ಇರೋ ಥರ ಸೊ ಟ್ರಾನ್ಸಿಷನ್ ಪೀರಿಯಡಲ್ಲಿ ಮಾಡಿದ್ದೀರಾ ನೀವು. ಸೊ ಇದನ್ನು ಸೇಮ್ ನೀವು ಪ್ರಾಕ್ಟೀಸ್ ಮಾಡಿಸಿ. ನೆಕ್ಸ್ಟ್ ಇಲ್ಲಿ ಜಂಬಲ್ಡ್ ಇದೆ ಲೆಟರ್ಸ್: ಡಾಗ್, ಕೌ, ಲಯನ್, ಕ್ರೌ, ಟೈಗರ್, ಎಲಿಫೆಂಟ್. ಆಫ್ಟರ್ ದಟ್ ಇಲ್ಲಿ ಮೂಮೆಂಟನ್ನು ಬರಿಬೇಕಂತೆ. ಸೊ ಇಲ್ಲಿ ವಲ್ಚರ್ ಇದೆ, ಸೊ ಇದು ಫ್ಲೈ ಆಗುತ್ತಂತೆ. ಓಕೆ, ಹದ್ದು. ನೆಕ್ಸ್ಟ್ ಇಲ್ಲಿ ಮೊಲ ರ್ಯಾಬಿಟ್ ಇದೆ, ಹಾಪ್. ಸ್ನೇಕ್ ಸ್ಲಿದರ್, ಡೀರ್ ರನ್ ಓಡುತ್ತೆ, ಎಲಿಫೆಂಟ್ ವಾಕ್ ನಡೆಯುತ್ತೆ. ಓಕೆ, ನೆಕ್ಸ್ಟ್ ಲಾಸ್ಟ್ ವರ್ಕ್ಶೀಟ್ 5 ದಟ್ ಇಸ್ ಮಿಸ್ಸಿಂಗ್ ಲೆಟರ್. ಇಲ್ಲಿ ಸೌಂಡನ್ನು ಮಿಸ್ ಮಾಡಿದ್ದಾರೆ. ಡಾಗ್ಸ್ ಬಾರ್ಕ್, ಕ್ಯಾಟ್ಸ್ ಮಿಯಾವ್, ಲಯನ್ಸ್ ರೋರ್, ಸ್ನೇಕ್ ಹಿಸ್, ಶೀಪ್ ಬ್ಲೀಟ್, ಎಲಿಫೆಂಟ್ ಟ್ರಂಪೆಟ್. ಓಕೆ, ಇಲ್ಲಿ ನಿಮಗೆ ಹಿಂಟ್ ವರ್ಡ್ಸ್ಗಳನ್ನು ಕೊಟ್ಟಿದ್ದಾರೆ, ಅದನ್ನು ಯೂಸ್ ಮಾಡಿಕೊಂಡು ನೀವು ಫಿಲಪ್ ಮಾಡ್ಬೋದು. ಥ್ಯಾಂಕ್ ಯು ಫ್ರೆಂಡ್ಸ್. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವೀಡಿಯೋಸ್, ಮುಂದಿನ ಚಾಪ್ಟರ್ಸ್ಗಳನ್ನು ಮಾಡೋಕ್ಕೆ ನನಗೆ ಪ್ಲೀಸ್ ಸಜೆಸ್ಟ್ ಮಾಡಿ. ಚೆನ್ನಾಗಿದ್ದರೆ ಡೆಫಿನೆಟ್ಲಿ ಆಗಿ ಮಾಡ್ತೀನಿ. ಪ್ಲೀಸ್, ಥ್ಯಾಂಕ್ ಯು.